ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೋತೃಗಳಿಗೆ ಶ್ರೀ ಶಂಕರಾಚಾರ್ಯ ವಿರಚಿತ ಸೌಂದರ್ಯ ಲಹರಿಯ ಭಾಷ್ಯವಾದ ಶ್ರೀಮತಿ ಪವನಿ ನಿರ್ಮಲ ಪ್ರಭಾವತಿ ಇವರಿಂದ ರಚಿತವಾದ ಭವಾನಿ ಸೌಂದರ್ಯ ಲಹರಿಯಲ್ಲಿ 2ನೆಯ ಅಧ್ಯಾಯಕ್ಕೆ ಸ್ವಾಗತ. ಈ 2ನೆಯ ಅಧ್ಯಾಯ ವಿಶೇಷವಾಗಿ ಅಮ್ಮನವರ ಸಗುಣ ರೂಪ ವರ್ಣನೆಯಾಗಿದೆ. ಶ್ಲೋಕ 42ರಿಂದ ಶ್ಲೋಕ 49ರವರೆಗೂ ಶ್ರೀ ಶಂಕರ ಭಗವತ್ಪಾದರು ಜಗನ್ಮಾತೆಯ ಶಿರಸ್ಸಿನ ಮೇಲಿರುವ ಕಿರೀಟದಿಂದ ಆರಂಭಿಸಿ ಆಕೆಯ ನೇತ್ರ ಸೌಂದರ್ಯ ದೃಷ್ಟಿ ವೈಭವದವರೆಗೂ 8 ಶ್ಲೋಕಗಳಲ್ಲಿ ಮಹಾದ್ಭುತ ವರ್ಣನೆ ಮಾಡಿ ಆ ತಾಯಿಯ ವಿರಾಟ್ ರೂಪ ದರ್ಶನವನ್ನು, ತಾನು ನೋಡಿದ್ದನ್ನು, ಅನುಭೂತಿ ಹೊಂದಿದ್ದನ್ನು ನಮ್ಮೆಲ್ಲರಿಗೂ ಅಮೃತ ಕವಿತಾ ಝರಿಯಲ್ಲಿ ಹಂಚಿಕೊಳ್ಳುತ್ತಿದ್ದಾರೆ. ಶ್ಲೋಕ 42 ಜಗನ್ಮಾತೆಯ ಕಿರೀಟದ ವರ್ಣನೆ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಗತೈರ್ಮಾಣಿಕ್ಯತ್ವಂ ಗಗನಮಣಿಭಿಃ ಸಾಂದ್ರಘಟಿತಂ ಕಿರೀಟಂತೆ ಹೈಮಂ ಹಿಮಗಿರಿಸುತೆ ಕೀರ್ತಯತಿ ಯಃ ಸನೀಡೇಯಚ್ಛಾಯಾಚೂರ್ಣಶಬಲಂ ಚಂದ್ರಶಕಲಂ ಧನುಃ ಶೌನಶೀರಂ ಕಿಮಿತಿ ನ ನಿಬಧ್ನಾತಿ ಧಿಷಣಾಂ. ತಾಯಿ ಹಿಮಗಿರಿ ಪುತ್ರಿ ಹೈಮವತಿ ಜಗನ್ಮಾತಾ, ನಿನ್ನ ಶಿರಸ್ಸಿನ ಮೇಲಿರುವ ಚಿನ್ನದ ಕಿರೀಟದಲ್ಲಿ ಕೂಡಿಸಲ್ಪಟ್ಟ ಮಣಿಗಳು ಅವು ನಿಜವಾಗಿಯೂ ಮಣಿಗಳೇನು? ಅಲ್ಲ ಅಲ್ಲ, ಅವರು ದ್ವಾದಶಾದಿತ್ಯರು. ಇಂದ್ರ, ಧಾತ, ಪರ್ಜನ್ಯ, ತ್ವಷ್ಟ, ಪೂಷ, ಆರ್ಯಮ, ಭಗ, ವಿವಸ್ವಂತ, ವಿಷ್ಣು, ಅಂಶುಮಂತ, ವರುಣ, ಮಿತ್ರ ಎಂದು ಕರೆಯಲ್ಪಡುವವರು ಅವರು. 12 ಮಾಸಗಳಿರುವ ಸಂವತ್ಸರದಲ್ಲಿ ಒಂದೊಂದು ಮಾಸಕ್ಕೆ ಒಬ್ಬೊಬ್ಬ ಆದಿತ್ಯರು ಅಧಿಪತಿಯಾಗಿ ಇರುತ್ತಾರೆ. ಆಯಾ ಮಾಸದಲ್ಲಿ ಆ ಆದಿತ್ಯನನ್ನು ಪೂಜಿಸಿದವರಿಗೆ ಆಯಾ ಶುಭ ಫಲಗಳನ್ನು ಅವರು ಕೊಡುತ್ತಾರೆ. ಮಾಸಗಳ ಋತುಗಳ ಕಾಲ ಬದಲಾವಣೆಗೆ ಅವರೇ ಕಾರಣಕರ್ತರು. ಜಗನ್ಮಾತಾ, ನಿನ್ನ ಕಿರೀಟ ಮಹಿಮೆಯಿಂದ ಈ ದ್ವಾದಶಾದಿತ್ಯರು ಅತ್ಯಂತ ಶಕ್ತಿವಂತರಾಗಿ ನಿನ್ನ ಕಿರೀಟದಲ್ಲಿನ ಮಣಿಗಳಂತೆ ಕೂಡಿಕೊಂಡು ಹೋಗಿ ವಿಚಿತ್ರ ಬಣ್ಣಗಳನ್ನು ಪ್ರಸರಿಸುತ್ತಾ ಪ್ರಕಾಶಿಸುತ್ತಿದ್ದಾರೆ. ತಾಯಿ, ನಿನ್ನ ಬೈತಲೆಯಲ್ಲಿರುವ ಬೊಟ್ಟಿನಂತೆ ಪ್ರಕಾಶಿಸುತ್ತಿರುವ ಚಂದ್ರ ರೇಖೆ ಈ ದ್ವಾದಶಾದಿತ್ಯರ ಪ್ರಕಾಶ ಪ್ರಸರಣೆಯಿಂದ ಇಂದ್ರಧನುಸ್ಸಿನಂತೆ ವಿಚಿತ್ರ ಬಣ್ಣಗಳನ್ನು ಹೊರಚೆಲ್ಲುತ್ತಾ ನಿನ್ನ ಕಿರೀಟವನ್ನು ದರ್ಶಿಸಿದ ಕವೀಂದ್ರರಿಗೆ, ಅಂದರೆ ಇಲ್ಲಿ ಶಂಕರಾಚಾರ್ಯರು ತಮಗೂ ಹೇಳುತ್ತಿರುವುದು ನನಗೂ ಗೋಚರವಾಗುತ್ತಿದೆ. ಶ್ರೀ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಸತ್ಯಲೋಕದಲ್ಲಿರುವ ಜಗನ್ಮಾತೆಯ ಕಿರೀಟವನ್ನು ಶಿರೋಭೂಷಣವಾಗಿ ಇರುವ ಚಂದ್ರ ರೇಖೆಯ ಮೇಲೆ ದ್ವಾದಶಾದಿತ್ಯರೆನ್ನುವ ಮಣಿಗಳ ಕಾಂತಿ ಬೀಳಲು ಇಂದ್ರಧನುಸ್ಸಿನಂತೆ ಇದೆ ಎಂದು ಹೇಳುವುದರಲ್ಲಿ ಅಮ್ಮನವರ ರೂಪ ಅದ್ಭುತವಾಗಿದೆ ಎಂದು ವರ್ಣಿಸಿದ್ದಾರೆ. ಮನಸ್ಸಿಗೆ ಚಿಹ್ನೆಯಾದ ಜಲಾಧಿಷ್ಠಾನ ದೇವತೆಯಾದ ಚಂದ್ರ ಇಂದ್ರಧನುಸ್ಸಾಗಿ ಕಾಣುತ್ತಿದ್ದಾನೆ ಎಂಬ ಭಾವ. ಈ ಶ್ಲೋಕವನ್ನು ಪ್ರತಿದಿನ ಆದಷ್ಟು ಸಲ ಜಪ ಮಾಡುವವರಿಗೆ ಮಹೋದರ ವ್ಯಾಧಿ ನಶಿಸುತ್ತದೆ ಎಂದು ಯಂತ್ರತಂತ್ರ ಶಾಸ್ತ್ರಜ್ಞರು ಹೇಳುತ್ತಾರೆ. ಕೇವಲ ಆಧ್ಯಾತ್ಮಿಕವಾಗಿಯೇ ಅಲ್ಲ, ಶಾರೀರಿಕವಾಗಿಯೂ ಭವರೋಗಕ್ಕೆ ದಿವ್ಯೌಷಧಿಯಾಗಿ ಅಮ್ಮನವರ ಸೌಂದರ್ಯ ಲಹರಿಯ ಈ ಶ್ಲೋಕವನ್ನು ಪ್ರಸಾದಿಸಿದ್ದಾರೆ ಶ್ರೀ ಶಂಕರ ಭಗವತ್ಪಾದರು. ಔಷಧಿಗಳು ಹಣ ಖರ್ಚು ಮಾಡಿದರೂ ಫಲ ಸಿಕ್ಕದಿದ್ದವರಿಗೆ ಇದು ದಿವ್ಯೌಷಧವೇ ಅಲ್ಲವೇ? ಪ್ರಯತ್ನಿಸುವುದರಲ್ಲಿ ತಪ್ಪೇನೂ ಇಲ್ಲವಲ್ಲ. ಶ್ಲೋಕ 43 ಜಗನ್ಮಾತೆಯ ಕೇಶಪಾಶ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಧೂನೋತೋಧ್ವಾಂತಂ ನ ಸ್ತುಲಿತದಲಿತೇಂದೀವರವನಂ ಘನಸ್ನಿಗ್ಧಾಶ್ಲಾಕ್ಷ್ಣ್ಯಂ ಚಿಕುರನಿಕುರುಂಬಂ ತವ ಶಿವೆ ಯದೀಯಂ ಸೌರಭ್ಯಂ ಸಹಜಮುಪಲಬ್ಧುಂ ಸುಮನಸೋ ವಸಂತ್ಯಸ್ಮಿನ್ ಮನ್ಯೆ
ವಲಮಥನವಾಟಿ ವಿಟಪಿನಾ. ಈ ಶ್ಲೋಕದಲ್ಲಿ ಜಗನ್ಮಾತೆಯ ಕೇಶದ ಗುಂಗುರುಗಳ ಅಂದರೆ ಕುರುಳುಗಳ ಸೌಂದರ್ಯವನ್ನು ವರ್ಣಿಸುತ್ತಿದ್ದಾರೆ ಶ್ರೀ ಶಂಕರರು. ಅರ್ಥ ಹೀಗಿದೆ: ಓ ಶಿವ, ಭವಾನಿ, ಜಗನ್ಮಾತ ವಿಕಸಿಸಿದ ಅಂದರೆ ಅರಳಿದ ಕನ್ನೈದಿಲೆಗಳ ವನವನ್ನು ನೆನಪಿಗೆ ತರುತ್ತಿರುವ ಕಪ್ಪು ಮೇಘಗಳಂತೆ ಸ್ನಿಗ್ಧವಾಗಿ ಮೃದುತರವಾದ ನಿನ್ನ ನೀಳವಾದ ಕೇಶರಾಶಿ ನಮ್ಮ ಅಜ್ಞಾನವನ್ನು ಕಳೆಯಲಿ. ಇನ್ನು ನಿನ್ನ ಕೇಶಪಾಶದ ಸಹಜ ಸೌರಭವನ್ನು ನಾವು ಅನುಭವಿಸಿ ಸಾರ್ಥಕವಾಗುವುದಕ್ಕೇನೋ ಎಂಬಂತೆ ಬಲ ಎಂಬ ರಾಕ್ಷಸನನ್ನು ಸಂಹರಿಸಿ ಬಲವೈರಿ ಎಂಬ ಬಿರುದು ಹೊಂದಿದ ಮಹೇಂದ್ರನ ನಂದನ ವನದಲ್ಲಿನ ಕಲ್ಪವೃಕ್ಷದ ಪುಷ್ಪಗಳು ನಿನ್ನ ಕೇಶಪಾಶವನ್ನು ಆಶ್ರಯಿಸಿವೆ. ನಿನ್ನ ಕುರುಳಿನಲ್ಲಿ ಹೂಮಾಲೆಯಾಗಿ ಸೇರಿ ಧನ್ಯತೆ ಹೊಂದಿವೆ. ಜಗನ್ಮಾತೆಯ ಕೇಶಗಳು ಸುಗಂಧಭರಿತವಾದವು. ಸುಗಂಧ ಕುಂತಲಾಂಬ ಎನ್ನುವ ದೇವಿ ಶಕ್ತಿಪೀಠಗಳಲ್ಲಿ ನೆಲೆಸಿದ್ದಾಳೆ. ಇಲ್ಲಿ ಶ್ರೀ ಶಂಕರ ಭಗವತ್ಪಾದರು ರಚಿಸಿದ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದಲ್ಲಿನ ಈ 4ನೇ ಶ್ಲೋಕ ಗಮನಿಸೋಣ. ಚಲತ್ಕುಂತಲಾಂತರ ಭ್ರಮದ್ಭೃಂಗ ಬೃಂದಂ ಘನ ಘನ ಸ್ನಿಗ್ಧ ದಮ್ಮಿಲ್ಲ ಭೂಷೋಜ್ವಲಂತೆ ಸ್ಫುರನ್ಮೌಳಿ ಮಾಣಿಕ್ಯ ಬದ್ಧೇಂದು ರೇಖಾ ವಿಲಾಸೋಲ್ಲ ಸದ್ದಿವ್ಯ ಮೂರ್ಧಾನ ಮೀಢೆ. ಅರ್ಥ: ತಾಯಿ, ಕಪ್ಪು ದುಂಬಿಯ ಸಮೂಹವನ್ನು ಗುರುತಿಗೆ ತರುತ್ತಾ ಮೇಘಗಳ ಮೃದುತ್ವವನ್ನು ಮಿಣುಗಿಸುತ್ತಿರುವಂತಹ ನಿನ್ನ ಕೇಶಪಾಶವನ್ನು ಹಣೆಯ ಮೇಲೆ ಬೀಳದಂತೆ ಹಿಡಿದಿಟ್ಟಿರುವ ಚಂದ್ರರೇಖೆ ಮಾಣಿಕ್ಯಗಳಿಂದ ಮಾಡಿದ ಚಂದ್ರರೇಖಾಭರಣವಾಗಿ ನಿನ್ನ ಶಿರದ ಮೇಲೆ ಸೇರಿ ಹೋದಂತೆ ಕಾಣುತ್ತಿದೆ. ಅಂತಹ ನಿನ್ನ ದಿವ್ಯ ಮುಖಾರವಿಂದಕ್ಕೆ ನಮಸ್ಕರಿಸುತ್ತಿದ್ದೇನೆ. ಅಂತೆಯೇ ನಾವೂ ಕೂಡ ಆ ಜಗನ್ಮಾತೆಯ ಕೇಶಪಾಶಗಳನ್ನು ಹೃದಯದಲ್ಲಿ ಸಾಕ್ಷಾತ್ಕರಿಸಿಕೊಂಡು ಉದ್ಧಾರವಾಗೋಣ. ಈ ಶ್ಲೋಕವನ್ನು ಶ್ರದ್ಧಾ ಭಕ್ತಿಗಳಿಂದ ಜಪಿಸಿದವರಿಗೆ ಸಕಲ ಜನ ವಶ್ಯತೆ ದೊರೆಯುತ್ತದೆಂದು ತಾಂತ್ರಿಕ ಶಾಸ್ತ್ರ ಹೇಳುತ್ತದೆ. ಸಕಲ ಜನ ವಶ್ಯತೆ ಎಂಬುದು ಲೌಕಿಕವಾದುದಲ್ಲ. ನಮ್ಮ ಹೃದಯದಲ್ಲಿ ನಮ್ಮ ತಲೆಯಲ್ಲಿರುವ ಕೂದಲಿಗಿಂತಲೂ ಮಿಕ್ಕಿದ ಲೆಕ್ಕವಿಲ್ಲದಷ್ಟು ಕೋರಿಕೆಗಳು ಹೃದಯದಲ್ಲಿ ನಿರಂತರವಾಗಿ ಹುಟ್ಟುತ್ತಲೇ ಇರುತ್ತವೆ. ಒಂದು ತೀರಿದಾಗ ಮತ್ತೊಂದು ತಯಾರಾಗುತ್ತಿರುತ್ತದೆ. ತಲೆಗೂದಲನ್ನು ಎಷ್ಟು ಕತ್ತರಿಸಿದರೂ ಮತ್ತೆ ಮತ್ತೆ ಬೆಳೆದಂತೆ ಈ ಕೋರಿಕೆಗಳನ್ನು ಎಷ್ಟು ತೀರಿಸಿದರೂ ಅವು ಬೆಳೆಯುತ್ತಿರುತ್ತವೆಯೇ ಹೊರತು ಮುಗಿಯುವುದಿಲ್ಲ. ಕಾರ್ಗತ್ತಲಿನೊಡನೆ ಕನ್ನೈದಿಲೆಗಳೊಡನೆ ಮರಿದುಂಬಿಗಳ ಗುಂಪಿನೊಡನೆ ಕೇಶಗಳನ್ನು ಹೋಲಿಸಿದಾಗ ಕಾರ್ಗತ್ತಲಿನ ಅಜ್ಞಾನ, ಅಂಧಕಾರ, ದುಂಬಿಯ ಅತಿ ಚಂಚಲತೆ, ಕನ್ನೈದಿಲೆಗಳು ಹಗಲು ಬೆಳಕನ್ನು ನೋಡಲಾಗದೆ ಮುದುರಿಕೊಳ್ಳುವ ಲಕ್ಷಣಗಳು ಗುರುತಿಗೆ ಬರುತ್ತವೆ. ನಮ್ಮ ಮನಸ್ಸು ಈ 3ಕ್ಕೂ ಹದವಾದ ಭೂಮಿಯಂತೆ. ತಾಯಿ, ನಿನ್ನ ಕೇಶಗಳು ನಮಗೆ ಕ್ಷೇಮವನ್ನು ಉಂಟು ಮಾಡಲಿ ಎಂದು ಭಗವತ್ಪಾದರು ಬೇಡಿಕೊಳ್ಳುವುದರಲ್ಲಿನ ಅರ್ಥ ನಮ್ಮೊಳಗಿನ ಅಜ್ಞಾನದ ಕೋರಿಕೆಗಳನ್ನು, ಅತಿಯಾಶೆ ಎನ್ನುವ ತಮಸ್ಸನ್ನು ಹೊಡೆದೋಡಿಸಿ ಸತ್ಸಂಸ್ಕಾರವೆನ್ನುವ ಜ್ಞಾನ ಜ್ಯೋತಿಯನ್ನು ಆ ತಾಯಿಯ ಕೇಶಪಾಶ ನಮ್ಮೆಲ್ಲರಿಗೂ ಪ್ರಸಾದಿಸಲಿ ಎನ್ನುವ ಅಭಿಲಾಷೆ ಅಂತರ್ಗತವಾಗಿದೆ ಅಲ್ಲವೇ? ಈ ಕೋರಿಕೆಗಳೆನ್ನುವ ಕಾರ್ಗತ್ತಲನ್ನು ಕಳೆಯುವುದಾದರೆ ಎಲ್ಲವೂ ಬೆಳಕೇ ಬೆಳಕಾಗುತ್ತದೆ ಅಲ್ಲವೇ? ಶ್ಲೋಕ 44. ಜಗನ್ಮಾತೆಯ ಸೀಮಂತ ವೈಭವ ಅಥವಾ ಬೈತಲೆಯ ವೈಭವ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ತು ಕ್ಷೇಮಂ ನಸ್ತವ ವದನ ಸೌಂದರ್ಯಲಹರಿ ಪರಿವಾಹ ಸ್ರೋತಃ ಸರಣಿರಿವ ಸೀಮಂತ ಸರಣಿಃ ವಹಂತಿ ಸಿಂಧೂರಂ ಪ್ರಬಲಕಬರೀ ಭಾರತಿಮಿರ ವಿಷಂ ವೃಂದೈರ್ಬಂಧೀಕೃತಮಿವ ನವೀನಾರ್ಕ ಕಿರಣಂ. ಅರ್ಥ: ಓ ಜಗನ್ಮಾತೆ, ನಿನ್ನ ವದನ ಸೌಂದರ್ಯ ಪ್ರವಾಹವು ಪ್ರವಹಿಸುವ ಮಾರ್ಗದಂತೆ ಇದೆ. ನಿನ್ನ ವದನ ಸೌಂದರ್ಯ
ಪ್ರವಾಹವು ಪ್ರವಹಿಸುವ ಮಾರ್ಗದಂತೆ ಇದೆ ನಿನ್ನ ಸೀಮಂತ ರೇಖೆ. ಬಾಲಭಾನುವಿನ ಕೇಶಪಾಶಗಳಿಂದ ಬಲವಾಗಿ ಬಂಧಿಸಿದ ಹಾಗೆ ಸಿಂಧೂರದ ಬೊಟ್ಟು ಧರಿಸಿ ನಮಗೆ ಕ್ಷೇಮ ಉಂಟು ಮಾಡುವಂತಾಗಲಿ. ಶಂಕರ ಭಗವತ್ಪಾದರು ಅಮ್ಮನವರ ಮುಖ ಸೌಂದರ್ಯವನ್ನು ಒಂದು ಮಹಾದ್ಭುತ ಸೌಂದರ್ಯ ಪ್ರವಾಹವಾಗಿ ವರ್ಣಿಸಿದ್ದಾರೆ. ಆ ಮಹಾದ್ಭುತ ಸೌಂದರ್ಯ ಪ್ರವಾಹ ಪ್ರವಹಿಸುವ ದಾರಿಯಂತೆ ಆಕೆಯ ಬೈತಲೆ ದೃಗ್ಗೋಚರವಾಗುತ್ತಿದೆ. ಬೈತಲೆಯ ಉದ್ದಕ್ಕೂ ಸಿಂಧೂರವಿದೆ. ಮುತ್ತೈದೆಯರು ನೊಸಲಿನಲ್ಲಿ ಕುಂಕುಮವಿಟ್ಟುಕೊಂಡು ಬೈತಲೆಯಲ್ಲಿ ಸಿಂಧೂರವನ್ನು ಇಟ್ಟುಕೊಳ್ಳುತ್ತಾರೆ. ಉತ್ತರದ ರಾಜ್ಯಗಳಲ್ಲಿ ವಿವಾಹ ಸಮಯದಲ್ಲಿ ವಧುವಿನ ಬೈತಲೆಯಲ್ಲಿ ವರನು ಸಿಂಧೂರವಿಡುವುದೇ ಮುಖ್ಯವಾದ ಘಟ್ಟ ಎನ್ನುವ ಆಚಾರವೂ ಇದೆ. ಹಾಗೆ ಬೈತಲೆಯಲ್ಲಿ ಸಿಂಧೂರವನ್ನಿಟ್ಟ ಸ್ತ್ರೀಗೆ ಗಂಡ, ಮಕ್ಕಳು ಮೊದಲಾದ ಸಕಲ ಸೌಭಾಗ್ಯಗಳು ಸ್ಥಿರವಾಗಿರುತ್ತವೆ ಎಂದು ನಂಬುತ್ತಾರೆ. ಸಿಂಧೂರ ಕಾಂತಿಯಿಂದ ಕೂಡಿದ ಬಾಲ ಭಾನುವಿನಂತೆ ಇದೆ ಆಕೆಯ ಬೈತಲೆ. ಬೈತಲೆಯ ಎರಡೂ ಕಡೆಗಳಲ್ಲಿ ಇರುವ ಕಪ್ಪು ಕೂದಲಿನಿಂದ, ಅಂದರೆ ಕೇಶಪಾಶಗಳಿಂದ ಬಾಲ ಭಾನುವು ಹಾಗೆ ಬಂದಿಯಾಗಿದ್ದಾನೋ ಎನ್ನುವ ಭಾಸವಾಗುತ್ತಿದೆ ಆ ಬೈತಲೆ. ಆಕೆಯನ್ನು ಆರಾಧಿಸುವವರ ಅಜ್ಞಾನವನ್ನು ತೊಲಗಿಸುವ ಉದಯ ಭಾನುವಿನ ಸಾಕ್ಷಾತ್ಕಾರವಾದಂತಿದೆ ಆ ತಾಯಿಯ ಬೈತಲೆ. ಸಿಂಧೂರಾಂಕಿತವಾಗಿ ಆಚಾರ್ಯರು ದರ್ಶಿಸಿದರು. ಅದನ್ನು ನಮ್ಮನ್ನು ದರ್ಶಿಸಿ ಎಂದು ಉದ್ಬೋಧಿಸಿದರು. ನಂಬುವುದು, ನಂಬಲಾಗದಿರುವುದು ಎನ್ನುವುದು ನಮ್ಮ ಭಕ್ತಿ ಸಾಂದ್ರತೆ, ನಮ್ಮ ಪೂರ್ವಜನ್ಮ ಪರಿಪಾಕಗಳ ಮೇಲೆ ಅದು ಇರುತ್ತದಲ್ಲವೇ? ಇನ್ನು ಈ ಶ್ಲೋಕವನ್ನು ಪ್ರತಿದಿನ ಜಪಿಸಿದರೆ ವಶ್ಯತ್ವ, ಸಂಕಟ ನಿವೃತ್ತಿ ದೊರೆಯುತ್ತದೆ ಎಂದು ತಂತ್ರಶಾಸ್ತ್ರ ಹೇಳುತ್ತದೆ. ನಮಗೆ ಎಷ್ಟಾದರಷ್ಟು ಸಲ ಜಪಿಸಬೇಕು. ನಮ್ಮ ಮನಸ್ಸನ್ನು ಕಟ್ಟುಪಾಡಿನಲ್ಲಿ ಇಡುವುದೇ ವಶ್ಯತ್ವವೆಂದರೆ ಅದು ಆದ ಮರುಕ್ಷಣವೇ ಸಮಸ್ಯೆಗಳ ಬಂಧ ನಿವೃತ್ತಿ ಕ್ಷಣ ಕಾಲದಲ್ಲೇ ಆಗುತ್ತದೆ. ಹಾಗಿದ್ದರೆ ಆಲಸ್ಯವೇತಕ್ಕೆ? ದಿನಂಪ್ರತಿ ಬಹಳಷ್ಟು ಸಲ ಜಪ ಮಾಡಲಾರದವರು ಒಂದೇ ಒಂದು ಸಲ ಭಕ್ತಿ ಶ್ರದ್ಧೆಗಳಿಂದ ಪಠಿಸಿದರೂ ಸಾಕು, ಅದರ ಫಲ ಇದ್ದೇ ಇರುತ್ತದೆ. ಶ್ಲೋಕ 45. ಮುಖ ಸೌಂದರ್ಯ ಮತ್ತು ಮುಖ ಲಾವಣ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಅರಲೈ ಸ್ವಭಾವ್ಯಾತ್ ಅಲಿಕಲಭಸ ಶ್ರೀಭಿರಲಕೈ ಪರೀತಂತೆ ವಕ್ತ್ರಂ ಪರಿಹಸತಿ ಪಂಕೆ ರುಹರುಚಿಂ ದರಸ್ಮೇರೆ ಯಸ್ಮಿನ್ ದಶನ ರುಚಿ ಕಿಂಜಲ್ಕರುಚಿರೆ ಸುಗಂಧೌ ಮಾದ್ಯಂತೆ ಸ್ಮರದಹನ ಚಕ್ಷುರ್ಮಧುಲಿಹ. ಅರ್ಥ: ತಾಯಿ ಜಗನ್ಮಾತೆ ಸಹಜವಾಗಿ ವಕ್ರವಾಗಿ, ಡೊಂಕು ಡೊಂಕಾಗಿ, ಅಂದರೆ ಸೊಟ್ಟು ಸೊಟ್ಟಾಗಿ, ಮರಿದುಂಬಿಗಳಂತೆ ಕಪ್ಪಾದ ಮುಂಗುರುಳುಗಳಿಂದ ಆವೃತ್ತವಾದ ನಿನ್ನ ಮುಖಾರವಿಂದವು ಪದ್ಮದ ಸೌಂದರ್ಯವನ್ನು ಪರಿಹಸಿಸುವಂತಿದೆ. ವಿಕಸಿತ ಪದ್ಮದ ಸುತ್ತಲೂ ದುಂಬಿಗಳು ತುಂಬಿಕೊಂಡ ಹಾಗೆ ನಿನ್ನ ಮುಖ ಪದ್ಮದ ಸುತ್ತಲೂ ಮುಂಗುರುಳುಗಳು ಹರಡಿಕೊಂಡಿವೆ. ಇನ್ನು ನಿನ್ನ ದಂತಪಂಕ್ತಿ ತಾಯಿ ಪದ್ಮ ಕಿಂಜಲ್ಕಗಳಂತೆ, ಅಂದರೆ ಪದ್ಮದ ಮಧ್ಯದಲ್ಲಿರುವ ಕೇಸರಗಳಂತೆ ಬೆಳ್ಳಗೂ ಉಬ್ಬು ತಗ್ಗುಗಳಿಲ್ಲದೆಯೂ ಒಂದೇ ವಿಧವಾಗಿಯೂ ಇದೆ. ಅಂತಹ ಮುಖ ಸೌಂದರ್ಯವನ್ನು ನೋಡುತ್ತಾ ಕಾಮದಹನನಾಗಿ ಕಾಮಾರಿ ಎಂದು ಹೆಸರುಗೊಂಡ ಪರಮಶಿವನೂ ಕೂಡ ಪರವಶನಾಗಿ ಮತ್ತು ಹಿಡಿದವನಂತೆ ನೋಡುತ್ತಾ ಮರಿದುಂಬಿಗಳನ್ನು ನೆನಪಿಗೆ ತರುತ್ತಿದ್ದಾನೆ. ಅಂದರೆ ಪರಮಶಿವನ ನೋಟ ಜಗನ್ಮಾತೆಯ ವದನ ಸೌಂದರ್ಯದ ಸುತ್ತಲೂ ಪರಿಭ್ರಮಿಸುತ್ತಿದೆ ಎನ್ನುವ ಭಾವನೆ. ತಮ್ಮ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದಲ್ಲಿ ಅಮ್ಮನವರ ಮುಖ ಸೌಂದರ್ಯವನ್ನು ವರ್ಣಿಸುತ್ತಾ ಶ್ರೀ ಶಂಕರ ಭಗವತ್ಪಾದರು ಶರತ್ಪೂರ್ಣ ಚಂದ್ರ ಪ್ರಭಾಪೂರ್ಣ ಬಿಂಬ ದರಸ್ಮೇರ ವಕ್ತಾರ ವಿಂದಾಂಸು ಶಾಂತಾಂ ಸುರತ್ನಾವಳಿ ಹಾರತಾಟಂಕ ಶೋಭಾ ಮಹಾಸುಪ್ರಸನ್ನಾಂ ಭಜೆ ಶ್ರೀ ಭವಾನಿ ಎಂದು ಹೃದಯಂಗಮವಾಗಿ ವರ್ಣಿಸಿದ್ದಾರೆ
ಶರದೃತುವಿನ ಹುಣ್ಣಿಮೆಯ ಚಂದ್ರಬಿಂಬದಂತೆ ಆ ತಾಯಿಯ ಮುಖಾರವಿಂದ ತಂಪಾದ ಕಿರುನಗೆಯಿಂದ ಶಾಂತ ಸ್ವರೂಪವಾಗಿರಲು ಒಳ್ಳೆಯ ರತ್ನಹಾರಗಳಿಂದ ಕೂಡಿದ ತಾಟಂಕಗಳನ್ನು, ಅಂದರೆ ಕಿವಿಯಲ್ಲಿ ಧರಿಸುವ ಆಭರಣಗಳನ್ನು ಧರಿಸಿರುವ ಆ ಮಾತೆ ಮಹಾಸುಪ್ರಸನ್ನ, ಅಂದರೆ ಭಕ್ತರ ಪಾಲಿಗೆ ಸುಪ್ರಸನ್ನ ಮೂರ್ತಿ ಭವಾನಿ ತಾಯಿ, ನಿನಗೆ ನಮಸ್ಕರಿಸುತ್ತಿದ್ದೇನೆ. ಆ ಭಾವ ಲಹರಿಯಲ್ಲೇ ಈ ಸೌಂದರ್ಯ ಲಹರಿಯ ಶ್ಲೋಕ ಕೂಡ ರೂಪುಗೊಂಡಿದೆ ಅಲ್ಲವೇ? ಈ ಶ್ಲೋಕವನ್ನು ಶ್ರದ್ಧಾಭಕ್ತಿಗಳಿಂದ 1 ಮಂಡಲ ಕಾಲ, ಅಂದರೆ 40 ದಿನಗಳು ಜಪಿಸಿದರೆ ವಾಕ್ಸಿದ್ಧಿಯಾಗುತ್ತದೆ ಎಂದು ತಂತ್ರಶಾಸ್ತ್ರ ಹೇಳುತ್ತದೆ. ನೆರೆಯವರು ಪಾತಾಳಕ್ಕೆ ಬಿದ್ದು ನಾವು ಆಕಾಶದೆತ್ತರಕ್ಕೆ ಏರಬೇಕು ಎಂದೋ, ಅಥವಾ ಎದುರು ಮನೆಯವರು ಭೂಕಂಪಕ್ಕೆ ತುತ್ತಾಗಿ ನಾವು ಮಾತ್ರ ಕ್ಷೇಮವಾಗಿರಬೇಕೆಂದು ಕೋರಿಕೆಗಳನ್ನಿಟ್ಟುಕೊಂಡು ಜಪಿಸಿದರೆ ವಾಕ್ಸಿದ್ಧಿಯಾಗುವುದಿಲ್ಲ. ಹಾಗೆ ಮಾಡುವುದರಿಂದ ಆಯಾಸ, ರಕ್ತದೊತ್ತಡಗಳು ಬಂದು ನಮಗೆ ಅನಾರೋಗ್ಯ ಉಂಟಾಗುವುದಂತೂ ಖಚಿತ. ನಿರಂತರವಾಗಿ ಸರ್ವರು ಕ್ಷೇಮವಾಗಿರಲಿ, ಎಲ್ಲರೊಡನೆ ನಾವು ಸುಖ ಶಾಂತಿಗಳಿಂದ ಇರಬೇಕೆಂಬ ಬುದ್ಧಿಯಿಂದ ಜಪಿಸಿದರೆ ತಾಯಿ ಅಲಕಿಸುತ್ತಾಳೆ, ಅನುಗ್ರಹ ಮಾಡುತ್ತಾಳೆ. ವಾಕ್ಸಿದ್ಧಿ ಪ್ರಳಯಗಳಿಗಲ್ಲ, ಪ್ರಶಾಂತತೆಗೆ. ಸಿದ್ಧಿಗಳ ಮಾತು ಹೇಗಾದರೂ ಇರಲಿ, 45ನೆಯ ಶ್ಲೋಕದ ಅರಾಳೈ ಸ್ವಾಭಾವ್ಯ ಎನ್ನುವುದನ್ನು ಕಂಠಸ್ಥ ಮಾಡುತ್ತಾ ಆ ತಾಯಿಯ ವದನಾರವಿಂದ ಸೌಂದರ್ಯವನ್ನು ಹಸು ಮಕ್ಕಳ ಹಾಗೆ ಆಚಾರ್ಯರ ಜೊತೆಗೂಡಿ ಮನನ ಮಾಡಿಕೊಂಡು ಅದರಲ್ಲಿ ಮುಳುಗಿ ಎಣಿಸಲಾರದಂತಹ ವಾಗತೀತವಾದಂತಹ ಮಾನಸಿಕ ಆನಂದವನ್ನು ಹೊಂದೋಣ. ಜಗದ್ಗುರುಗಳೇ ನಮಗೆ ಮಾರ್ಗದರ್ಶಕರಾಗಿರಲು ನಮಗೆ ಇನ್ನಾವ ಕೊರತೆ ತಾನೇ ಇದೆ? ಶ್ಲೋಕ 46. ಅಮ್ಮನವರ ಲಲಾಟ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಆಟಂ ಲಾವಣ್ಯ ದ್ಯುತಿವಿಮಲಮಾಭಾತಿ ತವ ಯತ್ ದ್ವಿತೀಯಂ ತನ್ಮನ್ಯೆ ಮಕುಟಘಟಿತಂ ಚಂದ್ರಶಕಲಂ ವಿಪರ್ಯಾಸನ್ಯಾಸ ಉಭಯಮಪಿ ಸಂಭೂಯ ಚ ಮಿಥಃ ಸುಧಾಲೇಪಸ್ಯೋತಿಃ ಪರಿಣಮತಿರಾಕ ಹಿಮಕರ. ಅರ್ಥ: ಓ ಜಗನ್ಮಾತೆ ತಾಯಿ, ಕನ್ನಡಿಯಂತೆ ಫಳ ಫಳ ಹೊಳೆಯುತ್ತಿರುವ ನಿನ್ನ ಲಲಾಟದ ಮೇಲೆ ನಿನ್ನ ಕಿರೀಟವು, ಅಂದರೆ ಕಿರೀಟದ ಕೆಳಗಿನ ಅಂಚು ಅರ್ಧಚಂದ್ರಾಕೃತಿಯಲ್ಲಿದೆ. ಮಂತ್ರಶಾಸ್ತ್ರದಲ್ಲಿ ಶ್ರೀಚಕ್ರದಲ್ಲಿ ಇದನ್ನೇ ತ್ರಿಕೋಣವಾಗಿ ಭಾವಿಸುತ್ತಾರೆ. ಇದು ಪೌರ್ಣಮಿ ಚಂದ್ರನನ್ನು ಸ್ಮರಣೆಗೆ ತರುವುದಷ್ಟೇ ಅಲ್ಲ, ನಿನ್ನ ಭಕ್ತರಿಗೆ, ಸಾಧಕರಿಗೆ ಕ್ಷಣ ಕ್ಷಣವೂ ದಿನ ದಿನವೂ ನಿನ್ನ ಅಪಾರ ಕರುಣೆ ಎನ್ನುವ ಅಮೃತ ಧಾರೆಯನ್ನು, ಅಂದರೆ ಬೆಳದಿಂಗಳ ಬೆಳಕನ್ನು ಸುರಿಸುತ್ತಿದೆ. ಪೌರ್ಣಮಿಯ ಚಂದ್ರ ತನ್ನ ಅಮೃತ ಧಾರೆಗಳಲ್ಲಿ ಸರ್ವ ಜೀವಕೋಟಿಯನ್ನು ಮುಳುಗೇಳಿಸುವಂತೆ. ಅಷ್ಟಮಿ ಚಂದ್ರ ವಿಭ್ರಾಜ ದಳಿಕಸ್ಥ ಶೋಭಿತ ಎನ್ನುವ ಶ್ರೀ ಲಲಿತಾ ಸಹಸ್ರನಾಮ ಸ್ತೋತ್ರದಲ್ಲಿನ ಶ್ಲೋಕಾರ್ಥದಂತೆ ಲಲಾಟವು ಅಷ್ಟಮಿಯ ಚಂದ್ರಬಿಂಬದಂತೆ ಅಳೆದು ಕೂಡಿಸಿದ ಹಾಗೆ ಮಧ್ಯದಲ್ಲಿರುತ್ತದೆ. ಎಂತಹ ಉಬ್ಬು ತಗ್ಗುಗಳಿಲ್ಲದೆ ಶಿರಸ್ಸಿನ ಮೇಲಿರುವ ಕಿರೀಟದ ಕೆಳಕ್ಕೆ ಬಾಗಿದ ಅರ್ಧಚಂದ್ರಾಕಾರದ ಅಂಚು, ಈ ನಿನ್ನ ಲಲಾಟದ ಅರ್ಧಚಂದ್ರಾಕಾರವೂ ಸೇರಿ, ಅಂದರೆ ಹಣೆಯ ಅರ್ಧಚಂದ್ರಾಕಾರವೂ ಸೇರಿ ಪೂರ್ಣ ಚಂದ್ರ ಬಿಂಬವನ್ನು ನೆನಪಿಗೆ ತರುತ್ತದೆ. ದೇವಿ ಉಪಾಸಕರು ಉಪಾಸನಾ ಫಲವಾಗಿ ತಮ್ಮ ಲಲಾಟ ಪ್ರದೇಶದಲ್ಲಿ, ಅಂದರೆ ಆಜ್ಞಾ ಚಕ್ರದಲ್ಲಿ ಪೂರ್ಣ ಚಂದ್ರ ಬಿಂಬ ದರ್ಶನ ಪಡೆದು ಅಮೃತ ಧಾರೆಗಳನ್ನು ಅನುಭವಿಸುತ್ತಾರೆ. ಅಪಾರ ಶಾಂತಿ ಸಮುದ್ರದಲ್ಲಿ ಓಲಾಡುತ್ತಾರೆ. ಸಾಧನೆಯ ಕೊನೆಯ ಮೆಟ್ಟಿಲಿಗೆ ಸೇರುತ್ತಾರೆ. ಆದರೆ ಪೌರ್ಣಮಿಯ ಪೂರ್ಣ ಚಂದ್ರ ದಿನದಿನವೂ ಬರುವುದಿಲ್ಲ ಅಲ್ಲವೇ? ಹಾಗಿದ್ದರೂ ದಿನ ದಿನವೂ ಅಮೃತ ವರ್ಷ ಹೇಗೆ ಸಾಧ್ಯವಾಗುತ್ತದೆ? ಅದನ್ನೇ ಈ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಆ ತಾಯಿಯ ಕಿರೀಟದ ಕೆಳಗಿನ ತಿರುವನ್ನು, ಆ ತಾಯಿಯ ಲಲಾಟದ ಮೇಲ್ಭಾಗದ ತಿರುವನ್ನು ಸೇರಿಸಿ ಊಹೆ ಮಾಡಿದರೆ ಭವಾನಿ ದೇವಿಯ ಲಲಾಟವೇ
ಒಂದು ಪೂರ್ಣ ಚಂದ್ರ ಬಿಂಬವಾಗಿ ತೋರುತ್ತದೆ ಸಾಧಕರ ಹೃದಯಾಕಾಶದಲ್ಲಿ ಎನ್ನುತ್ತಿದ್ದಾರೆ. ಇಲ್ಲಿ ಒಂದು ಕ್ಷಣ ನಿಂತು ಈ ವಿವರಣೆಯನ್ನು ಗಮನಿಸೋಣ. ಅಮ್ಮನವರ ಶಿರಸ್ಸಿನ ಮೇಲಿರುವ ಕಿರೀಟದಲ್ಲಿ ದ್ವಾದಶಾದಿತ್ಯರು ಮಣಿಗಳಾಗಿ ನಿಂತು ಸರ್ವ ಜಗತ್ತಿಗೆ ಅಮ್ಮನವರ ಕೃಪೆಯಿಂದ ಜೀವನಾಧಾರವಾದ ಬೆಳಕನ್ನು, ಪ್ರಕಾಶವನ್ನು, ಶಾಖವನ್ನು ಅಂದರೆ ಬಿಸಿಯನ್ನು ಪ್ರಸಾದಿಸಿ ಅಜ್ಞಾನಾಂಧಕಾರವನ್ನು ಹೊಡೆದೋಡಿಸುತ್ತಿರುವಾಗ ಆ ತಾಯಿಯ ಬೈತಲೆ ಸೀಮಂತ ರೇಖೆ ಉದಯಿಸುತ್ತಿರುವ ಭಾನುವಿನ ಕಿರಣಗಳಂತೆ ಭಕ್ತರ ಪಾಪಗಳನ್ನು ತಮಸ್ಸನ್ನು ಹೊಡೆದೋಡಿಸುತ್ತಿರುವಾಗ ಆ ತಾಯಿಯ ಕೇಶ ಪಾಶವು ಸಹಜ ಸೌರಭದಿಂದ ಸರ್ವ ದೇವತಾ ವೃಕ್ಷಗಳ ಪುಷ್ಪಗಳ ಹೂಚೆಂಡಾಗಿ ತಮ್ಮ ಪುಷ್ಪ ಜನ್ಮ ಸಾರ್ಥಕ ಮಾಡಿಕೊಳ್ಳುತ್ತಿವೆ. ಆ ತಾಯಿಯ ವದನಾರವಿಂದ ದಂತ ಪಂಕ್ತಿ ವಿಕಸಿಸುತ್ತಿರುವ ಪದ್ಮಗಳ ಪದ್ಮಕೇಸರಗಳ ಸೌಂದರ್ಯವನ್ನು ಪರಿಹಸಿಸುತ್ತಿರುವಾಗ ಆ ತಾಯಿಯ ಲಲಾಟದ ಮೇಲಿರುವ ಕಿರೀಟದ ಕೆಳತಿರುವು ಸೇರಿ ಪೌರ್ಣಮಿಯ ಪೂರ್ಣ ಚಂದ್ರ ಬಿಂಬವಾಗಿ ಭಾಸಿಸಿ ಭಕ್ತ ವೃಂದಕ್ಕೆ ಅಮೃತ ವರ್ಷವನ್ನು ಸುರಿಸುತ್ತಿವೆ. ಆಹಾ, ಎಂತಹ ಸೌಂದರ್ಯ ಲಹರಿ, ಎಂತಹ ದರ್ಶನ ಭಾಗ್ಯ, ಎಂತಹ ಸಾಕ್ಷಾತ್ಕಾರ! ಆಚಾರ್ಯರು ಮಾರ್ಗದರ್ಶನ ಮಾಡುತ್ತಿರಲಾಗಿ ನಮ್ಮಂತಹವರು ನಮಗೆ ಗುರುವು ಯಾರು, ಎಲ್ಲಿ ಲಭ್ಯವಾಗುತ್ತಾರೆ ಎನ್ನುವ ಅನ್ವೇಷಣೆಯಲ್ಲಿ ವೃಥಾ ಕಾಲಯಾಪನೆ ಮಾಡದೆ ಈಶ್ವರ ಈಶ್ವರಿಯರು ಈ ದೇಶಕ್ಕೆ ಪ್ರಸಾದಿಸಿದ ಪರಮ ಗುರುವಿಗೆ ನಮಸ್ಕರಿಸಿ ಅವರ ಪಾದದ ಜಾಡಿನಲ್ಲೇ ಆಲೋಚನಾ ಪಥದಲ್ಲೇ ಆ ತಾಯಿಯ ಜಗನ್ಮಾತೆಯ ಸಾಕ್ಷಾತ್ಕಾರವನ್ನು ಹೊಂದೋಣ. ಈ ಶ್ಲೋಕವನ್ನು, ಈ 46ನೆಯ ಶ್ಲೋಕವನ್ನು ದಿನಕ್ಕೆ 1,000 ಸಲದಂತೆ ಪುರಶ್ಚರಣ ಮಾಡಿದವರಿಗೆ, ವಿಶೇಷವಾಗಿ ಸ್ತ್ರೀಯರಿಗೆ ಭರ್ತೃ ಸಮಾಗಮವಾಗಿ ಗರ್ಭಧಾರಣೆಯಾಗುತ್ತದೆ ಎಂದು ತಂತ್ರಶಾಸ್ತ್ರದಲ್ಲಿ ಯಂತ್ರಪೂಜಾ ವಿಧಿಯಲ್ಲಿ ತಾಂತ್ರಿಕ ಶಾಸ್ತ್ರವೇತ್ತರು ನೇರವಾಗಿ ಹೇಳಿದ್ದಾರೆ. ಅಂದು ದೇಶಾಂತರ ಹೋದ ಪತಿಯು ಮತ್ತೆ ಎಷ್ಟೋ ವರ್ಷಗಳ ಮೇಲೆ ಹಿಂದಿರುಗುವನು ಎನ್ನುವುದು ಬಹುದೊಡ್ಡ ಅದೃಷ್ಟ ಸ್ತ್ರೀಯರಿಗೆ. ರಾಕ್ಷಸರ ಮಧ್ಯೆ ಬಂಧಿಯಾಗಿದ್ದ ಸೀತಾದೇವಿ, ಅಡವಿ ಪಾಲಾದ ದಮಯಂತಿ, ಯಮನಿಂದ ಗಂಡನ ಪ್ರಾಣಗಳನ್ನು ಹಿಂತಿರುಗಿಸಿಕೊಂಡ ಸಾವಿತ್ರಿಯಂತಹ ಮಹಾಪತಿವ್ರತೆಯರು ಭವಾನಿ ದೇವಿಯನ್ನು ಪೂಜಿಸಿ ವ್ರತಗಳನ್ನು ಮಾಡಿ ಭರ್ತೃ ಸಮಾಗಮ ಹೊಂದಿದರು. ಇಂದು ಎಷ್ಟೋ ಜನ ಅಮೆರಿಕ, ಆಸ್ಟ್ರೇಲಿಯಾ, ಇಂಗ್ಲೆಂಡ್ ಮುಂತಾದ ದೇಶಗಳಲ್ಲಿ ಉದ್ಯೋಗಾರ್ಥವೋ ಧನಾಪೇಕ್ಷೆಯಿಂದಲೋ ವರ್ಷಗಟ್ಟಲೆ ಇರುತ್ತಾರೆ. ಅವರ ಹೆಂಡತಿಯರು ಅಲ್ಲಿಗೆ ಹೋಗಿ ಅಲ್ಲಿರಬಹುದಾದರೆ ಅವರೊಡನಿರುತ್ತಾರೆ. ಹಾಗಾಗದಿದ್ದರೆ ಸ್ವದೇಶದಲ್ಲೇ ತಮ್ಮ ತಮ್ಮ ಜವಾಬ್ದಾರಿಗಳನ್ನು ನಿರ್ವಹಿಸುತ್ತಾ ಇದ್ದು ಬಿಡಬೇಕಾಗುತ್ತದೆ. ಇಂತಹವರಿಗೆಲ್ಲ ಈ ಜಗನ್ಮಾತೆಯ ಅಪಾರ ದಯೆಯಿದ್ದರೆ ಭರ್ತೃ ಸಮಾಗಮವಾಗಿ ಒಟ್ಟಿಗೆ ಕೂಡಿ ಜೀವಿಸುವಂತಹ ಅದೃಷ್ಟ ಅವಕಾಶ ಬರುತ್ತದೆ. ಇನ್ನು ಗರ್ಭಧಾರಣೆ ಅನ್ನುವುದು ಇಂದಿನ ದಿನಗಳಲ್ಲಿ ಅವರವರ ಇಷ್ಟಾನುಸಾರ ಅವರು ನಡೆಸುತ್ತಿದ್ದಾರೆಯಾಗಿ ತಮ್ಮ ತಮ್ಮ ಅನುಕೂಲಗಳಿಗೆ ಅನುಸಾರವಾಗಿ ಸಂತಾನ ಪ್ರಾಪ್ತಿಯನ್ನು ಹೊಂದಬಲ್ಲರು. ಆದರೆ ದುಷ್ಟ ಸಂತಾನವಾಗದಂತೆ ನೋಡಿಕೊಳ್ಳಲು ಅಮ್ಮನವರ ಅಪಾರ ಕರುಣೆ ಅವಶ್ಯಕವೇ? ನಮಗೆ ಸತ್ಸಂತಾನವಾಗಲಿ ಎಂದು ಕೋರಿಕೊಳ್ಳುವುದೇ ಪುಣ್ಯ ಸ್ತ್ರೀಯ ಉತ್ತಮ ಕೋರಿಕೆ ಅಲ್ಲವೇ? ಶ್ಲೋಕ 47. ಅಮ್ಮನವರ ಹುಬ್ಬಿನ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಓ ಭುಗ್ನೆ ಕಿಂಚಿತ್ ಭುವನ ಭಯಭಂಗ ವ್ಯಸನಿನಿ ತ್ವದೀಯೇ ನೇತ್ರಾಭ್ಯಾಂ ಮಧುಕರ ರುಚಿಭ್ಯಾಂ ಧೃತಗುಣಂ ಧನುರ್ಮನ್ಯೇ ಸಂವೇತರ ಕರಗೃಹೀತಂ ರತಿಪತೆ ಪ್ರಕೋಷ್ಠೆ ಮುಷ್ಟೌ ಚ ಸ್ಥಗಯತಿ ನಿಗೂಢಾಂತರಮುಮೇ. ಅರ್ಥ: ಓ ಉಮಾ, ಕಾತ್ಯಾಯನಿ, ಭವಾನಿ, ಜಗನ್ಮಾತಾ, ನಿನ್ನ ಕಣ್ಣುಗಳು ಚಲಿಸುತ್ತಿರುವ ದುಂಬಿಗಳ ಗುಂಪು, ಅಂದರೆ ಕಣ್ಣು ರೆಪ್ಪೆಗಳು ದುಂಬಿಗಳ ರೆಕ್ಕೆಗಳಂತೆ ಕಪ್ಪಗಿರುವುದರಿಂದ
ನಿನ್ನ ಕಣ್ಣು ಚಲಿಸುತ್ತಿರುವ ದುಂಬಿಗಳ ಗುಂಪು. ಅದೇ ಮನ್ಮಥನ ಬಿಲ್ಲಿನ ಹುರಿ. ನಿನ್ನ ಕಣ್ಣಿನ ಹುಬ್ಬುಗಳೇ ಮನ್ಮಥನ ಬಿಲ್ಲು. ಹುಬ್ಬುಗಳ ಮಧ್ಯಪ್ರದೇಶ ಅಂದರೆ ಬಿಲ್ಲಿನ ಮಧ್ಯಪ್ರದೇಶದಂತೆಯೇ ಇದ್ದು ಮನ್ಮಥ ತನ್ನ ಬಲಗೈಯಲ್ಲಿ ಬಿಲ್ಲು ಹಿಡಿದುಕೊಂಡಿರುವಂತೆ ನಿನ್ನೆರಡು ಹುಬ್ಬುಗಳ ಮಧ್ಯಪ್ರದೇಶ ಆತನ ಮುಂದೋಳು ಮುಚ್ಚಿರುವುದರಿಂದ ಅಂದರೆ ಮುಂದೋಳು ಅಡ್ಡವಿರುವುದರಿಂದ ಅದು ನಿಗೂಢವಾಗಿದೆ ಎನ್ನುತ್ತಾರೆ ಶಂಕರರು. ಅರ್ಜುನ ಸವ್ಯಸಾಚಿ ಎನ್ನುತ್ತಾರೆ. ಅಂದರೆ ಎಡಗೈಯಲ್ಲೂ ಬಾಣ ಬಿಡಬಲ್ಲ ವೀರ ಎಂದರ್ಥ. ಬಹುಶಃ ಮನ್ಮಥನು ಕೂಡ ಸವ್ಯಸಾಚಿಯಾಗಿದ್ದಿರಬೇಕು. ಸಾಧಾರಣವಾಗಿ ಬಿಲ್ಲುಗಾರರು ಎಡಗೈಯಲ್ಲಿ ಬಿಲ್ಲು ಹಿಡಿದು ಬಲಗೈಯಿಂದ ಬಾಣ ಬಿಡುತ್ತಾರೆ. ಈ ಶ್ಲೋಕದಲ್ಲಿ ಸವ್ಯೇತರ ಎನ್ನುವುದರಲ್ಲಿ ಬಲಗೈಯಲ್ಲಿ ಬಿಲ್ಲು ಹಿಡಿದುಕೊಂಡಿರುವಂತೆ ಇದೆ, ಮನ್ಮಥನ ಸವ್ಯಸಾಚಿತ್ವ ಕಾಣುವಂತಿದೆ ಎಂದು ಅರ್ಥ. ಆ ಭೃಕುಟಿಯನ್ನು ಹಾಗೆ ದರ್ಶಿಸಿದರು ಶ್ರೀ ಶಂಕರಾಚಾರ್ಯರು. ನಾವು ಆ ಊಹಾ ಸೌಂದರ್ಯದಲ್ಲಿ ಮುಳುಗೇಳೋಣ ಬನ್ನಿ. ತಮ್ಮ ಭವಾನಿ ಭುಜಂಗ ಪ್ರಯಾತ ಸ್ತೋತ್ರದ 8ನೆಯ ಶ್ಲೋಕದಲ್ಲಿ ಶ್ರೀ ಶಂಕರ ಭಗವತ್ಪಾದರು ಅಮ್ಮನವರ ಲಲಾಟ, ಹುಬ್ಬುಗಳು, ಲಲಾಟದ ಮೇಲಿನ ಕಸ್ತೂರಿ ತಿಲಕ, ಮೂಗು, ತುಟಿಗಳು, ಓಷ್ಠಗಳು ಇವುಗಳೊಡನೆ ಅಮ್ಮನವರ ವದನಾರವಿಂದವನ್ನು ಹೇಗೆ ವರ್ಣಿಸಿದ್ದಾರೆ ಗಮನಿಸಿ. ಸುನಾಸಾಪುಟಂ ಸುಂದರ ಭ್ರೂಲಲಾಟಂ ತವೌಷ್ಠಾಶ್ರಯಂ ದಾನ ದಕ್ಷಂ ಕಟಾಕ್ಷಂ ಲಲಾಟೋಲ್ಲಸದ್ಗಂಧ ಕಸ್ತೂರಿಭೂಷಂ ಸ್ಫುರಚ್ಛ್ರೀಮುಖಾಂಭೋಜ ಮೀಡೇಹಮಂಬಾ. ನೀಳವಾದ ನಿನ್ನ ನಾಸಿಕ, ಸುಂದರವಾದ ಆ ಹುಬ್ಬು, ಲಲಾಟದ ಲಾವಣ್ಯ ದ್ಯುತಿ, ಭಕ್ತರಿಗೆ ವರದಾನ ಮಾಡುವ ಅಂದರೆ ಜೇನು ಸುರಿಸುತ್ತಿರುವ ಮಧುರ ಅಧರಗಳು, ಕರುಣಾ ಕಟಾಕ್ಷ, ಲಲಾಟದ ಮೇಲಿರುವ ಕಸ್ತೂರಿಯ ಸುವಾಸನೆಯನ್ನು ಪಸರಿಸುವ ತಿಲಕ, ನಿನ್ನ ಈ ಶ್ರೀಮುಖಾರವಿಂದವನ್ನು ಮನಸ್ತೃಪ್ತಿಯಾಗುವಂತೆ ದರ್ಶಿಸುತ್ತಿದ್ದೇನೆ ಜಗದಂಬ ಎಂದು ಅದ್ಭುತವಾಗಿ ವರ್ಣಿಸಿದ್ದಾರೆ. ಈ 47ನೆಯ ಶ್ಲೋಕವನ್ನು ಪ್ರತಿದಿನ 7,000 ಪುರಶ್ಚರಣ ಮಾಡಿ ಈ ಶ್ಲೋಕಕ್ಕೆ ಸಂಬಂಧಿಸಿದ ಬೀಜಾಕ್ಷರ ಯಂತ್ರವನ್ನು ಚಿನ್ನದ ರೇಖಿನ ಮೇಲೆ ಬರೆದು 25 ದಿನಗಳು ಪೂಜಿಸಿದರೆ ದೇವತಾ ವಶವಾಗುತ್ತದೆ ಎಂದು ತಾಂತ್ರಿಕ ಶಾಸ್ತ್ರವೇತ್ತರು ಹೇಳಿದ್ದಾರೆ. ಇದನ್ನೇ ಭಸ್ಮದಿಂದ ಅಭಿಮಂತ್ರಿಸಿ ಅದೇ ಪೂಜಾ ವಿಧಾನದಿಂದ ಹಣೆಯಲ್ಲಿ ಧರಿಸಿದರೆ ಸಕಲವಶ್ಯವೆಂದು ಅವರೇ ಹೇಳಿದ್ದಾರೆ. ಆದರೆ ಒಂದು ವಿಷಯವನ್ನು ನಾವೆಲ್ಲರೂ ಗುರುತಿಟ್ಟುಕೊಳ್ಳಬೇಕು. ಸಾಮಾನ್ಯ ಸಂಸಾರಗಳಲ್ಲಿ ಎಷ್ಟೆಷ್ಟೋ ಬಾಧ್ಯತೆಗಳಿಂದ ಒದ್ದಾಡುವ ನಾವು ದಿನವೂ 7,000 ಸಲ ಈ ಶ್ಲೋಕ ಜಪ ಮಾಡುವುದೆಂದರೆ ಅಸಾಧ್ಯ. ಕಾರಣ ನಮ್ಮ ಕರ್ತವ್ಯ ಪರಿಪಾಲನೆಯೇ ನಾವು ಮೊದಲು ಮಾಡಬೇಕಾದ ಧರ್ಮವಾದದ್ದರಿಂದ ಸ್ವಧರ್ಮಾಚರಣೆಗಿಂತ ಹೆಚ್ಚಿನ ಪೂಜೆ, ಜಪ, ಧ್ಯಾನ, ಸಮಾಧಿಗಳು ಇಲ್ಲ. ಜಿತೇಂದ್ರಿಯರಾಗಿ ಬಾಧ್ಯತೆಗಳೇನೂ ಇಲ್ಲದವರು, ಆಧ್ಯಾತ್ಮಿಕದ ದಾರಿಯಲ್ಲೇ ನಡೆಯುತ್ತಿರುವವರು, ಮತ್ತಿನ್ನಾವುದೇ ಕರ್ತವ್ಯಗಳು ಇಲ್ಲದವರು, ಸನ್ಯಾಸಿಗಳು, ಅಂತಹವರು ಮಾತ್ರವೇ ಇಂತಹ ಸಾಧನೆಯನ್ನು ಮಾಡಬಲ್ಲರು. ಗೃಹಿಣಿ ಗೃಹಸ್ಥರಿಗೆ ಇದು ಅಸಾಧ್ಯ. ಮಾನಸಿಕವಾಗಿ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಬಿಪಿ ಏರಬಹುದು, ಹೊಸ ಕಾಯಿಲೆಗಳು ಬರಬಹುದು. ಆದ್ದರಿಂದ ಈ ಶ್ಲೋಕ ಪುರಶ್ಚರಣವನ್ನು ತಮಗೆ ಸಾಧ್ಯವಾದಷ್ಟು ಸಲ ಮಾಡಿಕೊಳ್ಳಬಹುದು. ಇನ್ನು ಸರ್ವವಶ್ಯ ಎಂದರೆ ಇಂದ್ರಿಯ ನಿಗ್ರಹ. ಭೋಗ ಭಾಗ್ಯಗಳ ಮೇಲೆ, ನಮಗಿಲ್ಲದಿರುವ ಎಟುಕದಿರುವ ವಸ್ತುಗಳ ಮೇಲೆ ಮಿತಿಮೀರಿದ ಆಸೆ, ಅವು ಬರಲಿಲ್ಲವೆಂಬ ಚಿಂತೆಗಳನ್ನು ಜಯಿಸುವುದೇ ದೇವತಾ ವಶ್ಯ ಎಂದರೆ. ನಮ್ಮ ಇಷ್ಟ ದೈವ ಇಲ್ಲವೇ ದೇವಿ ನಮಗೆ ವಶವಾಗುತ್ತಾರೆ ಎಂದಲ್ಲ, ಆ ದೇವತೆಗಳ ಅನುಗ್ರಹಕ್ಕೆ ನಾವು ಪಾತ್ರರಾಗುತ್ತೇವೆ ಎಂಬ ವಿನಯದಿಂದ ಕೂಡಿದ ಭಾವನೆ. ವಿನಂತಿ ಯಾವುದೇ ಆದರೂ, ಯಾವ ಶ್ಲೋಕವೇ ಆದರೂ ಅದರ ಪುರಶ್ಚರಣವನ್ನು ನಮ್ಮ ಶಕ್ತಿ ಬಾಧ್ಯತೆಗಳನ್ನು ತಿಳಿದುಕೊಂಡು ಮಾಡಬೇಕೇ ಹೊರತು ಹಠದಿಂದ ಅತಿಯಾಗಿ ಮಾಡಿ ಆರೋಗ್ಯ ಕೆಡಿಸಿಕೊಳ್ಳುವುದಲ್ಲ.
ಶ್ಲೋಕ 48. ಜಗನ್ಮಾತೆಯ ನೇತ್ರ ಸೌಂದರ್ಯ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಅಸೂತೆ ಸವ್ಯಂ ತವ ನಯನಮರ್ಕಾತ್ಮಕತೆಯ ತ್ರಿಯಾಮಾಂ ವಾಮಂತೆ ಸೃಜತಿ ರಜನೀ ನಾಯಕತೆಯ ತೃತೀಯಾ ತೇ ದೃಷ್ಟಿ ದರದಲಿತ ಹೇಮಾಂಬುಜರುಚಿ ಸಮಾಧತ್ತೆ ಸಂಧ್ಯಾಂ ದಿವಸ ನಿಶಯೋರಂತರಚರೀ. ಅರ್ಥ: ಓ ಜಗನ್ಮಾತ ಭಗವತಿ, ನಿನ್ನ ಬಲಗಣ್ಣು ಸೂರ್ಯಾತ್ಮಕವಾದ ಹಗಲನ್ನು, ನಿನ್ನ ಎಡಗಣ್ಣು ಚಂದ್ರಾತ್ಮಕವಾದ ರಾತ್ರಿಯನ್ನು ಉಂಟು ಮಾಡುತ್ತಿವೆ. ಸ್ವಲ್ಪವೇ ಅರಳಿದ ಚಿನ್ನದ ಕಮಲದಂತಿರುವ ನಿನ್ನ ಮೂರನೇ ಕಣ್ಣು ಅಂದರೆ ಫಾಲನೇತ್ರ ಹಗಲು ರಾತ್ರಿಗಳ ಮಧ್ಯಕಾಲವಾದ ಸಂಧ್ಯೆಯನ್ನು ಸೂಚಿಸುತ್ತಿದೆ. ಶ್ರೀ ಶಂಕರ ಭಗವತ್ಪಾದರು ಈ ಶ್ಲೋಕದಲ್ಲಿ ಸೋಮ ಸೂರ್ಯಾಗ್ನಿ ಲೋಚನೆಯಾದ ಶ್ರೀಮಾತೆಯ ಮೂರು ಕಣ್ಣುಗಳನ್ನು ಮಾನವರಿಗೆ, ಪ್ರಾಣಿಕೋಟಿಗಳಿಗೆ, ಸರ್ವ ಪ್ರಪಂಚಕ್ಕೆ ಆಯುಃ ಪರಿಮಿತಿ, ಜೀವನ ವಿಧಾನವನ್ನು ನಿರ್ದೇಶಿಸುವ ಕಾಲ ಸಂಕೇತವಾಗಿ ವರ್ಣಿಸಿದ್ದಾರೆ. ಹಾಗೆ ದರ್ಶಿಸಿದರು ಆ ಪರಮಗುರು. ಆ ತಾಯಿಯ ಮೂರು ಕಣ್ಣುಗಳನ್ನು ತ್ರಯಂಬಕನ ಪತ್ನಿ ತ್ರಯಂಬಕ ದೇವಿ, ಅಂಬಕ ಎಂದರೆ ಕಣ್ಣು, ಸೋಮ ಸೂರ್ಯಾಗ್ನಿ ನೇತ್ರಗಳು ಈಶ್ವರನ ಹೊರತು ಅರ್ಧನಾರೀಶ್ವರಿಯಾದ ಆ ತಾಯಿಗೆ ಇರುವುದು. ಶಿರದ ಮೇಲೆ ಚಂದ್ರ ರೇಖೆ, ಜಟ ಜೂಟ ಕೂಡ ಇವರಿಬ್ಬರಿಗೆ ಇವೆ. ಅದಕ್ಕೆ ಅವರಿಬ್ಬರು ಶಿವಶಕ್ತಿಗಳು, ಪಂಚವಿಧ ಸಾಮ್ಯ ಸೇರಿದ ಆದರ್ಶ ದಂಪತಿಗಳು, ಜಗನ್ಮಾತೆ ಜಗತ್ಪಿತರು. ಅಧಿಷ್ಠಾನ, ಅನುಷ್ಠಾನ, ಅವಸ್ಥಾನ, ರೂಪ, ನಾಮ ಸಾಮ್ಯವೇ, ಇವುಗಳ ಸಾಮ್ಯವೇ ಪಂಚವಿಧ ಸಾಮ್ಯಗಳು. ಜಗನ್ಮಾತೆಯ ಮೂರು ಕಣ್ಣುಗಳು ತ್ರಿಕಾಲಗಳಿಗೆ ಪ್ರತಿಬಿಂಬಗಳಾಗಿವೆ ಎಂದರು ಪರಮಗುರು. ಅಂದರೆ ಹಗಲು ರಾತ್ರಿ, ಮಧ್ಯದಲ್ಲಿರುವ ಸಂಧ್ಯೆ. ಒಂದು ದಿನ, ಒಂದು ವಾರ, ಒಂದು ಪಕ್ಷ, ಒಂದು ತಿಂಗಳು, ಒಂದು ಋತು, ಒಂದು ಅಯನ, ಒಂದು ಸಂವತ್ಸರ, ಒಂದು ಯುಗ, ಒಂದು ಕಲ್ಪ, ಒಂದು ಬ್ರಹ್ಮಕಲ್ಪ. ಹೀಗೆ ಕಾಲ ಅವಿಭಾಜ್ಯವಾಗಿ ನಿರಂತರವಾಗಿ ಮುಂದುವರಿಯುತ್ತಲೇ ಇರುತ್ತದೆ. ಆ ಕಾಲ ಸ್ವರೂಪವನ್ನು ದಿನ ದಿನವೂ ನೋಡುತ್ತಿದ್ದರೂ ನಾವು ಅದನ್ನು ಗುರುತಿಸಲಾರೆವು. ಕಾರಣ ನಮ್ಮ ಅಜ್ಞಾನ. ನಮ್ಮ ಜೀವನದ ಓಟದಲ್ಲೇ ನಾವು ಮುಳುಗಿ ಹೋಗುತ್ತಿದ್ದೇವೆ. ಹಗಲು ಸೂರ್ಯನಲ್ಲಿ ಅಂದರೆ ಬೆಳಕಿನಲ್ಲಿ, ರಾತ್ರಿ ಚಂದ್ರನಲ್ಲಿ, ತಂಪಾದ ಬೆಳದಿಂಗಳಲ್ಲಿ, ಸಂಧ್ಯಾ ಸಮಯದ ಅರುಣ ಕಾಂತಿಯಲ್ಲಿ ಅಮ್ಮನವರ ನೇತ್ರತ್ರಯಗಳನ್ನು ದರ್ಶಿಸುವಂತಹ ಮನಸ್ಥಿತಿಯನ್ನು ನಾವು ಪಡೆಯಬಲ್ಲವಾದರೆ, ಆ ತಾಯಿಯ ನಿರ್ಗುಣ ರೂಪ ಈ ಪಂಚಭೂತಗಳಲ್ಲಿ ಹೇಗೆ ವಿರಾಡ್ರೂಪ ಧರಿಸಿ ತುಂಬಿರುವುದೋ ಅದು ಕಿಂಚಿತ್ತಾದರೂ ತಿಳಿಯುತ್ತದೆ ನಮಗೆ. ಕೇವಲ ಸೌಂದರ್ಯವಷ್ಟೇ ಅಲ್ಲ, ಸರ್ವ ಪ್ರಾಣಿ ಕೋಟಿಗೆ ಕಾಲ ನಿರ್ಣಯವನ್ನು, ಕಾಲ ಕರ್ತವ್ಯಗಳನ್ನು, ಕಾಲದ ಬೆಲೆಯನ್ನು, ಅತ್ಯುತ್ತಮವಾದ ಮಾನವ ಜನ್ಮದ ಸಾರ್ಥಕತೆಯನ್ನು ನೋಡಬಲ್ಲವರಾಗುತ್ತೇವೆ. ಏನೋ ಮೂರು ಕಣ್ಣುಗಳೇನೋ, ಕಣ್ಣುಗಳಿಗೂ ಕಾಲಕ್ಕೂ ಸಂಬಂಧವೇನೋ, ಹುಚ್ಚು ಅನೇಕ ರೀತಿಯದು. ಅಂತಹವರಿಗೆ ಸ್ವಲ್ಪ ಹುಚ್ಚು ಹಿಡಿದಿರಬಹುದು ಎಂದು ಕುತರ್ಕ ಮಾಡುವ ಪ್ರಬುದ್ಧರಿಗೆ ಸೋಮ ಸೂರ್ಯಾಗ್ನಿ ನೇತ್ರಗಳಲ್ಲಿ ಅಡಗಿರುವ ಆ ತಾಯಿಯ ವಿರಾಡ್ರೂಪವಷ್ಟೇ ಅಲ್ಲ, ತಮ್ಮ ಕಣ್ಣೆದುರಿಗೆ ಕರಗಿ ಹೋಗುತ್ತಿರುವ ಕಾಲದ ಬೆಲೆಯೂ ತಿಳಿಯದು. ಕಾಲ ಕರಗಿ ಹೋದ ಮೇಲೆ ಒಂದು ಅತ್ಯದ್ಭುತ ಜನ್ಮ ವ್ಯರ್ಥವಾದ ಮೇಲೆ ಪಶ್ಚಾತ್ತಾಪ ಪಡಲೂ ಕೂಡ ವೇಳೆ ಇರುವುದಿಲ್ಲ. ಜನ್ಮ ಜಲಧೌ ನಿಮಗ್ನಾನಾಂ ಎಂದಂತೆ ಜನ್ಮ ಪರಂಪರೆಗಳಲ್ಲೂ ಕಷ್ಟಕಾರ್ಪಣ್ಯಗಳಲ್ಲಿ ಸಿಕ್ಕಿಕೊಂಡಿರುವುದೇ ಅಂತಹವರ ಪಾಲಿಗೆ ಬಂದದ್ದು. ಅಂತಹ ಪ್ರಮಾದ ನಮ್ಮದಾಗದಿರಲಿ. ಈ ವಿಷಯವನ್ನೇ ಪರೋಕ್ಷವಾಗಿ ಆಚಾರ್ಯರು ಅಮ್ಮನವರ ನೇತ್ರ ಸೌಂದರ್ಯ ದರ್ಶನದಿಂದ ಬೋಧಿಸಿದರು. ಈ ಶ್ಲೋಕವನ್ನು
ದಿನಕ್ಕೆ 1000 ಸಲದಂತೆ 19 ದಿನಗಳು ಪುನಶ್ಚರಣೆ ಮಾಡಬಲ್ಲದಾದರೆ ನವಗ್ರಹ ದೋಷ ಶಾಂತಿ ಆಗುತ್ತದೆ ಎಂದು ತಾಂತ್ರಿಕ ಶಾಸ್ತ್ರವೇತ್ತರು ಹೇಳಿದ್ದಾರೆ. ಶ್ರದ್ಧೆ ಸಹನೆಗಳಿರುವವರು ಹಾಗೆ ಮಾಡಬಹುದು. ನವಗ್ರಹಗಳು ಹೊರಗಿನ ಪ್ರಪಂಚದಲ್ಲೂ ನಮ್ಮೊಳಗೆ ಆಲೋಚನೆಗಳ ರೂಪದಲ್ಲಿಯೂ ಇವೆ. ಈ ಗ್ರಹ ಶಾಂತಿ ನಮ್ಮ ಗ್ರಹ ಶಾಂತಿ ಮನಃಶಾಂತಿಯನ್ನು ಕೂಡ ಕೊಡುತ್ತದೆ. ರಕ್ತದ ಒತ್ತಡವನ್ನು ತರಿಸಿಕೊಳ್ಳದೆ, ಆರೋಗ್ಯ ಕೆಡದಂತೆ, ಬೇಸರ ಕೋಪ ಅಸಹ್ಯವಾಗುವವರೆಗೂ ಆಗದಂತೆ ಯಾವ ಮಂತ್ರವನ್ನಾದರೂ ಜಪಿಸಬಲ್ಲೆವಾದರೆ ಅದು ಒಳ್ಳೆಯದೇ ಅಲ್ಲವೇ? 1000 ಸಲ ಎಂದು ಕೊಟ್ಟಿದೆ. ನಮ್ಮ ಮನಸ್ಸಿಗೆ ಬೇಸರವಿಲ್ಲದೆ ಎಷ್ಟು ಸಲ ಸಾಧ್ಯವೋ ಅಷ್ಟು ಸಲ ಮನನ ಮಾಡಿಕೊಳ್ಳಬಹುದು. 19 ದಿನವಲ್ಲದಿದ್ದರೆ 40 ದಿನವಾಗಲಿ, ನಷ್ಟವೇನು? ಶ್ಲೋಕ 49. ಅಮ್ಮನವರ ದೃಷ್ಟಿ ವೈಭವ. ಮೊದಲಿಗೆ ಶ್ಲೋಕವನ್ನು ಆಲಿಸೋಣ. ಶಾಲಾ ಕಲ್ಯಾಣಿ ಸ್ಫುಟರುಚಿರಯೋಧ್ಯಾ ಕುವಲಯೈ ಕೃಪಾಧಾರಾಧಾರ ಕಿಮಪಿ ಮಧುರಾ ಭೋಗವತಿಕ ಅವಂತಿ ದೃಷ್ಟಿಸ್ತೆ ಬಹುನಗರ ವಿಸ್ತಾರ ವಿಜಯ ಧ್ರುವಂ ತತ್ವನ್ನಾಮ ವ್ಯವಹರಣ ಯೋಗ್ಯ ವಿಜಯತೆ. ಈ ಶ್ಲೋಕದಲ್ಲಿ ಶ್ರೀ ಜಗದ್ಗುರುವು ಅಮ್ಮನವರ ವಿವಿಧ ದೃಷ್ಟಿ ವೈಭವಗಳನ್ನು ವರ್ಣಿಸುತ್ತಿದ್ದಾರೆ. ಅದ್ಭುತವಾಗಿ ದೃಷ್ಟಿ ಪ್ರಭಾವವನ್ನೂ ಕೂಡ ಬೋಧಿಸುತ್ತಿದ್ದಾರೆ. ಗಮನಿಸಿ. ಇದರ ಅರ್ಥ, ತಾಯಿ ಭಗವತಿ ಜಗನ್ಮಾತಾ ಭವಾನಿ, ನಿನ್ನ ದೃಷ್ಟಿ ವಿಶಾಲವೂ ಕಲ್ಯಾಣಿಯೂ ಅರಳಿದ ಪದ್ಮಗಳ ಕಾಂತೆಯಿಂದ ಕೂಡಿ ಅಯೋಧ್ಯೆಯಾಗಿ, ಕೃಪಾಧಾರೆಗೆ ಆಧಾರವಾಗಿ, ಧಾರೆಯಾಗಿ, ಅವ್ಯಕ್ತ ಮಧುರದಂತೆ ಮಧುರವಾಗಿ, ಭೋಗವತಿಯಾಗಿ, ಅವಂತಿಯಾಗಿ, ಜಯೋಜ್ವಲವಾದ ವಿಜಯವಾಗಿ ಆಯಾ ನಗರ ನಾಮಗಳಿಂದ ವ್ಯವಹರಿಸಲ್ಪಟ್ಟದ್ದಾಗಿ ಇದೆ. ಇದು ಸ್ಥೂಲ ಅರ್ಥ. ಆದರೆ ಶಂಕರ ಭಗವತ್ಪಾದರು ಇಷ್ಟು ಮಾತ್ರವೇ ಅರ್ಥವನ್ನು ಈ ಶ್ಲೋಕದಲ್ಲಿ ಸೂಚಿಸಲಿಲ್ಲ. ಹಾಗಾದರೆ ಇನ್ನೇನು ಹೇಳಿದ್ದಾರೆ? ಸ್ವಲ್ಪ ಪರಿಶೀಲಿಸೋಣ. ಭಗವತ್ಪಾದರ ಆಲೋಚನೆಗಳನ್ನು ಹಂಚಿಕೊಂಡು ಉದ್ಧಾರವಾಗೋಣ ಬನ್ನಿ. ವಿಶಾಲ, ಕಲ್ಯಾಣಿ, ಅಯೋಧ್ಯ, ಧಾರ, ಮಧುರ, ಭೋಗವತಿ, ಅವಂತಿ, ವಿಜಯ ಎನ್ನುವುದು ಮೋಕ್ಷಪುರಗಳಾದ 8 ಪುರಗಳ ಹೆಸರುಗಳು. ಪ್ರಾತಃ ಕಾಲದಲ್ಲಿ, ಸಾಯಂ ಸಂಧ್ಯೆಯ ಸಮಯದಲ್ಲಿ ಒಂದು ಸಲ ಈ ಪುರಗಳ ಹೆಸರುಗಳನ್ನು ಮನನ ಮಾಡಿಕೊಂಡರೂ ಸಾಕು, ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುತ್ತಾರೆ. ಇವನ್ನು ತಾಯಿಯ ದೃಷ್ಟಿಗಳಾಗಿ ವರ್ಣಿಸಿದ್ದಾರೆ ಭಗವತ್ಪಾದರು. ಈ 8 ರೀತಿಯ ದೃಷ್ಟಿಗಳಿಂದ ಅಮ್ಮನವರು ಸಕಲ ಚರಾಚರಗಳನ್ನು ವೀಕ್ಷಿಸುತ್ತಾರೆ. ಹೀಗೆ ಅಮ್ಮನವರು ಸಕಲ ಚರಾಚರಗಳನ್ನು ವೀಕ್ಷಿಸುತ್ತಿರುವಾಗ ಮುಖ್ಯವಾಗಿ ಮಾನವರ ಮೇಲೆ ಆ ದೃಷ್ಟಿಗಳ ಪ್ರಭಾವ ಹೇಗಿರುತ್ತದೋ ತಿಳಿದುಕೊಳ್ಳೋಣ. ಆ ನೋಟಗಳು ಅಂದರೆ ದೃಷ್ಟಿಗಳು ಪ್ರತಿಯೊಬ್ಬ ಸ್ತ್ರೀಯಲ್ಲೂ ಇರುತ್ತದೆ. ಜಗನ್ಮಾತೆಯ ದೃಷ್ಟಿಯಲ್ಲಿ ದೈವೀ ವೈಭವ ತುಂಬಿರುತ್ತದೆ. ಮಾನವ ದೃಷ್ಟಿಯಲ್ಲಿ ಮಾನವ ಶಕ್ತಿ ಮಾತ್ರವೇ ಇರುತ್ತದೆ. ಇದೇ ಇದರಲ್ಲಿನ ಭೇದ. ಸಂಕ್ಷೋಭಣ, ಆಕರ್ಷಣ, ದ್ರಾವಣ, ಉನ್ಮಾದನ, ವಶ್ಯ, ಉಚ್ಚಾಟನ, ವಿದ್ವೇಷಣ, ಮಾರಣ ಎನ್ನುವ 8 ಭಾವಗಳನ್ನು, 8 ಕಾರ್ಯಗಳನ್ನು ಮಾಡುತ್ತವೆ ಈ 8 ದೃಷ್ಟಿಗಳು. ದೃಷ್ಟಿಗಿರುವ ಶಕ್ತಿ ಬಹುದೊಡ್ಡದಲ್ಲವೇ? ಮೊದಲನೆಯದಾಗಿ ಅಂತರ್ವಿಕಾಸ, ಅಂದರೆ ಒಳಗಿನ ವಿಕಾಸದಿಂದ, ಅಂದರೆ ಆಳವಾದ ಯೋಚನೆ ಕೂಡಿದ ರೂಪ ಹೊಂದಿದ ದೃಷ್ಟಿ, ವಿಶಾಲ ಎನ್ನುವ ದೃಷ್ಟಿ. ಸಾಧಕರು, ಭಕ್ತರು ಅಂತರ್ಮುಖಿಗಳಾದಾಗ ಅವರ ಆಲೋಚನೆಗಳು ಸರ್ವ ಪ್ರಪಂಚವನ್ನು ಸುತ್ತಿ ಬರಬಲ್ಲವು. ಆತ್ಮದರ್ಶನಕ್ಕೆ ಇದೇ ಮಾರ್ಗದರ್ಶಕವಾಗುತ್ತದೆ. ಸ್ವಲ್ಪ ಕಾಲಾನಂತರ ಇದೇ ಸಂಕ್ಷೋಭ ದೃಷ್ಟಿ ನಮ್ಮನ್ನು ಜಿಜ್ಞಾಸೆಯ ಕಡೆ ತಿರುಗುವಂತೆ ಆಳವಾದ ಯೋಚನೆಗಳನ್ನು ಉಂಟು ಮಾಡುವ ದೃಷ್ಟಿ ಇದೆ.
ಆಶ್ಚರ್ಯ ವಿಸ್ಮಯಗಳಿಂದ ಕೂಡಿದ ನಸು ನಗು ಇರುವ ದೃಷ್ಟಿ ಎರಡನೆಯದಾದ ಕಲ್ಯಾಣಿ. ಇದು ಅತ್ಯಂತ ಆಕರ್ಷಣೀಯ ದೃಷ್ಟಿ. ಈ ದೃಷ್ಟಿಯಿಂದ ಸ್ತ್ರೀ ನೋಡುವಾಗ ಆಕೆಯ ನೇತ್ರಗಳು ಅಪ್ರಯತ್ನವಾಗಿ ಆಶ್ಚರ್ಯದಿಂದ ಅರಳಿ ಹೋಗುತ್ತವೆ. ವಿಸ್ಮಯದಿಂದ ಕೂಡಿ ಹುಬ್ಬುಗಳು ಮೇಲಕ್ಕೇರುತ್ತವೆ. ಲಾಸ್ಯ ನಾಟ್ಯದಲ್ಲಿ ಇದೊಂದು ಅದ್ಭುತ ಅಭಿನಯ ಪ್ರಕ್ರಿಯೆಯೂ ಕೂಡ. ಒಂದೊಂದು ಸಲ ಅಪ್ರಯತ್ನವಾಗಿ ಆಹಾ ಹಾಗಾ ಎನ್ನುವಂತೆ ಬಲಗೈ ಬೆರಳುಗಳನ್ನು ಆ ಸ್ತ್ರೀ ಗಲ್ಲದ ಮೇಲಿಟ್ಟು ವಿಸ್ಮಯ ಭಾವವನ್ನು ಪ್ರಕಟಿಸುತ್ತಾಳೆ. ಇವೆಲ್ಲವೂ ಅಸಂಕಲ್ಪ ಪ್ರತೀಕಾರ ಲಕ್ಷಣಗಳೇ. ಈ ದೃಷ್ಟಿಯಲ್ಲಿರಲು ಅಂತಹ ಸ್ತ್ರೀಯನ್ನು ನೋಡುವವರಿಗೆ ಒಂದು ತರಹೆಯ ವಿಚಿತ್ರ ಆಕರ್ಷಣೆ, ಸೌಂದರ್ಯ ಗೋಚರಿಸುತ್ತದೆ. ಇದೇ ಆಕರ್ಷಣ ದೃಷ್ಟಿ. ಇನ್ನು ಮೂರನೆಯದು ಮುಗುಳು ನಗೆಯಿಂದ ಕೂಡಿದ ಅರೆ ಬಿರಿದ ತುಟಿಗಳ ಮೇಲೆ ಲಾಸ್ಯ ಮಾಡುತ್ತಿರುವ ನಸು ನಗೆ ಮಿಂಚಿನಂತೆ ಮೆರೆದು ಮಾಯವಾಗುತ್ತದೆ. ಅಯೋಧ್ಯ ದೃಷ್ಟಿಯಲ್ಲಿ. ಈ ದೃಷ್ಟಿಯಲ್ಲಿ ಕಪ್ಪನೆಯ ಕಣ್ಣು ಗುಡ್ಡೆಗಳು ಮಿಂಚಿದಂತೆ ಕಾಂತಿವಂತವಾಗಿ ಮೆರೆಯುತ್ತವೆ. ಎದುರಿರುವವರನ್ನು ಕಿಂಕರ್ತವ್ಯತಾ ಮೂಢರನ್ನಾಗಿ ಮಾಡಿ ಅವರ ಪ್ರಯತ್ನಗಳಿಗೆಲ್ಲ ನೀರೆರಚಿ ಅಡ್ಡಕಟ್ಟಿ ಬಲಹೀನರನ್ನಾಗಿ ಮಾಡುವಂತಹುದೇ ಈ ದೃಷ್ಟಿ. ಇದೇ ದ್ರಾವಣ. ನಾಲ್ಕನೆಯದಾಗಿ ಆಲಸ್ಯ, ನಿರ್ಲಿಪ್ತತೆ, ಮಂದ ಭಾವಗಳುಳ್ಳದ್ದು ಧಾರಾ ದೃಷ್ಟಿ. ಇದು ಎದುರಿಗಿರುವವರಿಗೆ ಉನ್ಮಾದ ಅಂದರೆ ಹುಚ್ಚು ಭ್ರಾಂತಿ ಬರುವಂತೆ ಮಾಡುತ್ತದೆ. ಒಬ್ಬ ಹೆಂಗಸು ನಿಧಾನವಾಗಿ ನಿರ್ಲಿಪ್ತವಾಗಿ ನೋಡುತ್ತಿದ್ದರೆ ಆ ಸ್ತ್ರೀಯನ್ನು ಕುರಿತ ವಿವರಗಳನ್ನು ತಿಳಿದುಕೊಳ್ಳಬೇಕು ಎನ್ನುವ ಬುದ್ಧಿ ಬಲಗೊಳ್ಳುತ್ತದೆ. ಹೋದರೆ ಹೋಗಲಿ, ಬಂದರೆ ಬರಲಿ ಎನ್ನುವ ನಿರ್ಲಿಪ್ತ ಧೋರಣೆಯನ್ನು ಈ ದೃಷ್ಟಿ ಪ್ರತಿಬಿಂಬಿಸುತ್ತದೆ. ಇದನ್ನೇ ಉನ್ಮಾದನ ದೃಷ್ಟಿ ಎನ್ನುತ್ತಾರೆ. ಐದನೆಯದು ಕಣ್ಣುಗಳು ಚಂಚಲವಾಗಿ ಹಾಗೆ ಹೀಗೆ ವಕ್ರ ಪ್ರಸಾರದಲ್ಲಿ ವಕ್ರ ದೃಷ್ಟಿಯಿಂದ ಕಣ್ಣುಗಳನ್ನು ಚಕ್ರದಂತೆ ತಿರುಗಿಸುತ್ತಾ ಕಣ್ಣು ರೆಪ್ಪೆಗಳನ್ನು ಮತ್ತೆ ಮತ್ತೆ ಆಡಿಸುತ್ತಾ ಎದುರಿನವರಿಗೆ ಏನೆಂದು ತಿಳಿಯದಿರುವ ಹಾಗೆ ಆಟವಾಡಿಸುತ್ತಾ ನೋಡುವ ದೃಷ್ಟಿಯೇ ಮಧುರ ದೃಷ್ಟಿ. ಇದು ವಶ್ಯಕ್ಕೆ ಉಪಯೋಗಿಸುವ ನೋಟ. ಈ ನೋಟ ವಶೀಕರಣಕ್ಕೆ ಎಂಬುಗೊಡುತ್ತದೆ. ತಾತ್ಕಾಲಿಕವಾಗಿ ಮನಸ್ಸಿನಲ್ಲಿ ಬೆಟ್ಟದಷ್ಟು ಕಾಪಟ್ಯವನ್ನು ಮುಚ್ಚಿಟ್ಟುಕೊಂಡು ಮೇಲೆ ಏನೂ ಕಾಣದಿರುವ ಹಾಗೆ ನೋಡುವ ನೋಟವಿದು. ಮೋಹ ತುಂಬಿದ ನಗು ಕಣ್ಣುಗಳಲ್ಲಿ ಹೊಳೆಯುತ್ತಿರಲು ಕಣ್ಣುಗಳೇ ನಗುತ್ತಿರುವ ಹಾಗೆ ಕಣ್ಣಲ್ಲೇ ಸ್ನೇಹ ಭಾವ, ಅಪಾರ ಪ್ರೇಮ. ಇಲ್ಲಿ ಪ್ರೇಮ ಎನ್ನುವುದು ತಾಯಿ ಪ್ರೇಮದಿಂದ ಹಿಡಿದು ಪ್ರಿಯ, ಪ್ರಿಯೆ, ದಂಪತಿಗಳು ಎಲ್ಲರಿಗೂ ಅನ್ವಯವಾಗುವಂತಹುದು. ಇಂತಹ ಅಪಾರ ಪ್ರೇಮವನ್ನು ಕುದುರಿಸುವ ದೃಷ್ಟಿ ಭೋಗವತಿ. ಈ ದೃಷ್ಟಿಯಿಂದ ಉಚ್ಚಾಟನೆ ಆಗುತ್ತದೆ. ಉಚ್ಚಾಟನೆ ಎಂದರೆ ಯಾವುದೋ ಕ್ಷುದ್ರ ಮಂತ್ರೋಚ್ಚಾಟನೆಯೋ ಕೈಗೆಟಕುವ ಪ್ರಯೋಗಗಳಂತಹವೋ ಅಲ್ಲ. ಕಣ್ಣುಗಳಲ್ಲೇ ಮಾತು, ಭಾವ, ಸ್ನೇಹ, ವಾತ್ಸಲ್ಯ, ಪ್ರೇಮ, ಕಾಮ, ಕೋರಿಕೆ, ಸಾಂತ್ವನ, ಸಹಾನುಭೂತಿ, ಸಹಾಯ, ಸಹಕಾರ ಎಲ್ಲ ಭಾವಗಳು ಮಾತಾಡಿದಂತೆ ಸ್ಪಷ್ಟವಾಗಿ ಕಣ್ಣುಗಳು ಮಾತನಾಡಿದಂತೆ ಭಾವ ಪರಿವರ್ತನ ಮಾಡಬಲ್ಲ ದೃಷ್ಟಿ. ಇನ್ನೂ ಸ್ವಲ್ಪ ವಿವರವಾಗಿ ತಿಳಿಯಬೇಕೆಂದರೆ ಅವಿಭಕ್ತ ಕುಟುಂಬದ ಒಂದು ಹೆಣ್ಣು ಮಗುವಿಗೆ ಹಾಲೂಡಿಸುತ್ತಾ ಕೂತಿದ್ದಾಳೆ ಎಂದುಕೊಳ್ಳೋಣ. ಮಗುವಿನ ಮೇಲೆ ವಾತ್ಸಲ್ಯ ದೃಷ್ಟಿ ಹರಿಸುತ್ತಿದ್ದಾಳೆ. ಆ ಸಮಯದಲ್ಲಿ ಆ ಕಡೆ ಬಂದ ಅತ್ತೆಯವರಿಗೆ ಆ ಕೆಲಸ ನಾನೇ ಮಾಡುತ್ತೇನೆ, ನೀವು ಕುಳಿತುಕೊಳ್ಳಿ ಎಂದು ಹೇಳುವಂತಹ ವಿನಯಪೂರ್ವಕ ಹೇಳುವ ನೋಟವನ್ನು ತೋರಬಹುದು. ಅಷ್ಟರಲ್ಲೇ ಅಲ್ಲಿಗೆ ಬಂದ ಮಾವನನ್ನೋ ಭಾವನನ್ನೋ ನೋಡಿ ಗೌರವದಿಂದ ಕಣ್ಣು ರೆಪ್ಪೆ ಆಡಿಸಿ ಅವರ ಹಿರಿಯತನವನ್ನು ಗೌರವಿಸಬಲ್ಲಳು. ಇಷ್ಟರಲ್ಲೇ ಅಲ್ಲಿಗೆ ಬಂದ ಗಂಡ ಸುತ್ತಲೂ ಎಲ್ಲರೂ ಇರುವಾಗಲೇ ತನಗೊಬ್ಬಳಿಗೆ ಅರ್ಥವಾಗುವ ಹಾಗೆ ನಸು ನಗೆ ಕೊಟ್ಟು ಓರೆ ನೋಟದಿಂದ ನೋಡಿದರೆ ಅವನಿಗೆ ಸಮಾಧಾನವಾಗಿ
ಕಂಡು ಕಾಣದ ಹಾಗೆ ಕ್ಷಣ ಕಾಲ ಮಾತ್ರ ಮುಗುಳು ನಗೆ ನಕ್ಕು ದೊಡ್ಡವರಿದ್ದಾರೆ ಎಂದು ಎಚ್ಚರಿಸುತ್ತಾ ಮಗುವಿಗೆ ಹಾಲು ಕುಡಿಸಿ ಬಂದು ನಿಮ್ಮ ಕೆಲಸ ನೋಡುತ್ತೇನೆ ಎಂದು ಸಮಾಧಾನ ಹೇಳಿ ಆತನನ್ನು ಕಟ್ಟಿಹಾಕುವ ನೋಟವನ್ನು ತೋರಿಸಬಲ್ಲಳು. ಇಷ್ಟೇ ಅಲ್ಲದೆ ಇದೇ ಸಮಯದಲ್ಲಿ ಸ್ನೇಹಿತೆ ಯಾರಾದರೂ ಆಂತರ್ಯದ ಮಾತನಾಡಲು ಬಂದರೆ, ಇದು ಸಮಯವಲ್ಲ, ಇನ್ನೊಮ್ಮೆ ನಿನ್ನೊಡನೆ ರಹಸ್ಯವಾಗಿ ಮಾತನಾಡುತ್ತೇನೆ, ನಿನ್ನ ಸಮಸ್ಯೆ ಕೇಳುತ್ತೇನೆ ಎಂದು ಕಣ್ಣಿನಲ್ಲೇ ಸೂಚಿಸಬಲ್ಲಳು. ಇವೆಲ್ಲವೂ ಕಣ್ಣುಗಳ ವಿನ್ಯಾಸಗಳೇ, ದೃಷ್ಟಿ ವಿನ್ಯಾಸಗಳೇ. ಒಂದು ಮಾತು ಬಾಯಿ ಬಿಟ್ಟು ಹೇಳದೆ ಕಣ್ಣುಗಳಲ್ಲೇ ದೃಷ್ಟಿ ಭೇದಗಳಿಂದ ಮಾಡುವ ಉಚ್ಚಾಟನೆಯೇ ಅಥವಾ ಕಣ್ಣು ನೋಟವೇ. ಇಂತಹ ಅಭಿನಯ ಕೌಶಲ, ಭಾವ ವ್ಯಕ್ತೀಕರಣ, ಭಾವ ಪ್ರಕಟಣೆಗಳಿಗೆ ಕಣ್ಣುಗಳು, ನೋಟಗಳು ಸಹಾಯ ಮಾಡುತ್ತವಾದ್ದರಿಂದಲೇ ಸರ್ವೇಂದ್ರಿಯಾಣಂ ನಯನಂ ಪ್ರಧಾನಂ ಎಂದರು ಹಿರಿಯರು. ಕಣ್ಣುಗಳಿಲ್ಲದಿರುವುದು, ನೋಟ ದೃಷ್ಟಿ ಇಲ್ಲದಿರುವುದು ಎನ್ನುವುದನ್ನು ಒಂದು ದೊಡ್ಡ ದುರದೃಷ್ಟವೆಂದು, ಮಹಾಪಾಪ ಪ್ರತಿಫಲವೆಂದು ವರ್ಣಿಸಿದರು ಹಿರಿಯರು. ಕಣ್ಣುಗಳು ಮಾತನಾಡುತ್ತವೆ, ಕಣ್ಣುಗಳು ನಗುತ್ತವೆ, ಕಣ್ಣುಗಳು ಎಚ್ಚರಿಕೆಯನ್ನೂ ನೀಡುತ್ತವೆ, ಕಣ್ಣುಗಳು ಭಯಪಡುತ್ತವೆ, ಕಣ್ಣುಗಳು ಗೆಲ್ಲುತ್ತವೆ, ಕಣ್ಣುಗಳು ನೀರು ಸುರಿಸುತ್ತವೆ, ಕಣ್ಣುಗಳು ಸಹಾನುಭೂತಿ ಸಾಂತ್ವನ ಕುದುರಿಸುತ್ತವೆ, ಕಣ್ಣುಗಳು ಕರುಣೆಯನ್ನು ಹರ್ಷಿಸುತ್ತವೆ, ಕಣ್ಣುಗಳು ದುಃಖಪಡುತ್ತವೆ, ಇನ್ನು ಎಷ್ಟೋ ಭಾವಗಳನ್ನು ಹೇಳುತ್ತವೆ. ಕಣ್ಣುಗಳು ಕಣ್ಣುಗಳಲ್ಲಿನ ದೃಷ್ಟಿಗಳು ಅಲ್ಲವೇ? ಇವೇ ಉಚ್ಚಾಟನೆಗಳು. ಅತಿ ಮುಗ್ಧ, ಕೋಮಲ, ನಿಷ್ಕಪಟವಾಗಿರುವ ದೃಷ್ಟಿ 7ನೆಯದಾದ ಅವಂತಿ, ಯೌವನದ ಪ್ರಾರಂಭ ದೆಸೆಯಲ್ಲಿ ಇರುವ ಕನ್ಯಾ ದೃಷ್ಟಿ ಇದು. 16 ವರ್ಷಕ್ಕೆ ಅಂದರೆ 16 ವರ್ಷ ಕನ್ಯಾ ಅಡಿಯಿಡುತ್ತಿರುವ ಮುಗ್ಧೆಯಾದ ಕನ್ಯಾ ದೃಷ್ಟಿ ಇದು. ಇದೇ ವಿದ್ವೇಷಣ ದೃಷ್ಟಿ. ಬಾಲ್ಯ ಚಾಪಲ್ಯವನ್ನು ಬಿಡದಂತಹ ಚಂಚಲತೆ, ಪ್ರಪಂಚದಲ್ಲಿ ಇರುವುದನ್ನೆಲ್ಲವನ್ನೂ ತಿಳಿದುಕೊಳ್ಳಬೇಕೆಂಬ ಹಾರಾಟ, ಆತುರತೆ, ಎದುರಿರುವವರು ಮೋಸ ಮಾಡುತ್ತಿದ್ದಾರೋ ನಿಜವಾಗಿಯೂ ಪ್ರೇಮಿಸುತ್ತಿದ್ದಾರೋ ತಿಳಿಯಲಾರದ ಅಮಾಯಕತ್ವ. ಯೌವನಾರಂಭದಲ್ಲಿ ಪ್ರಕೃತಿ ಸಹಜವಾದ ಜೊತೆಗಾಗಿ ಹೃದಯದಲ್ಲಿ ಉಂಟಾಗುವ ಒಂದು ವಿಚಿತ್ರ ಭಾವ ಸ್ಪಂದನ, ವ್ಯಕ್ತಗೊಳಿಸಲಾರದಾದ ನಿಸ್ಸಹಾಯಕತೆ, ಅಮಾಯಕತೆ, ತನಗೆಲ್ಲವೂ ತಿಳಿದಿದೆ ಎನ್ನುವ ಯೌವನದಿಂದ ಉಂಟಾದ ಕಿಂಚಿತ್ತು ಗರ್ವ, ಅಹಂಕಾರ. ಇವೆಲ್ಲವೂ ಕನಸಿನಂತೆ ಅರ್ಥವಾಗದ ನಿರ್ಮಲ, ನಿಷ್ಕಪಟವಾದ ದೃಷ್ಟಿಗಿದು. ಆದರೆ ಆ ಕನ್ಯೆಗೆ ತಿಳಿಯದು ತನ್ನ ದೃಷ್ಟಿಯಲ್ಲಿ ಇಷ್ಟೊಂದು ಭಾವನೆಗಳು ಓಲಾಡುತ್ತಿವೆ ಎಂದು. ಇದೇ ವಿದ್ವೇಷಣ ಎನ್ನುವ ದೃಷ್ಟಿ. ಈ ದೃಷ್ಟಿಗೋಸ್ಕರ ಎಷ್ಟೋ ಜನ ವ್ಯರ್ಥವಾಗಿ ಕಾಯುತ್ತಾರೆ. ರಾಜ್ಯಗಳೇ ತಲೆಕೆಳಗಾಗುತ್ತವೆ, ಯುದ್ಧಗಳಾಗುತ್ತವೆ. ಆದರೆ ಆ ಕನ್ಯಾದೃಷ್ಟಿ ಅತ್ಯಂತ ಮೋಹ ತುಂಬಿದ್ದು, ಸುಂದರ ಸುಕುಮಾರ ಮೋಹ ದೃಷ್ಟಿ ಇದು. ಇನ್ನು 8ನೆಯದು ಪ್ರಾಂತಕನೀಕ ಎಂದು ಆಕೇಕರವೆಂದು ಸಂಸ್ಕೃತದ ಹೆಸರು ಪಡೆದ ಈ ದೃಷ್ಟಿಯನ್ನು ವಿಜಯ ಎನ್ನುತ್ತಾರೆ. ಕಣ್ಣಿನ ಅಂಚಿಗೆ ಕಣ್ಣು ಗುಡ್ಡೆ ಬರುವಂತೆ ಮಾಡಿ ತಲೆ ತಿರುಗಿಸದೆ ಎದುರು ಮನುಷ್ಯನ ಕಡೆ ತಿರುಗದೇನೆ ಕಣ್ಣು ಕೊನೆಯಿಂದ ನೋಡುವ ನೋಟ ಇದು, ಓರೆಗಣ್ಣು ನೋಟ. ಈ ನೋಟ ಮಾರಣ ಹೋಮಗಳನ್ನು ಮಾಡಿಸಬಲ್ಲದು. ಆಲೋಚನಾ ಪೂರಿತವಾದದ್ದು, ವ್ಯೂಹಾತ್ಮಕವಾದದ್ದು. ಎದುರಿಗಿರುವವರ ಶಕ್ತಿ ಯುಕ್ತಿಗಳನ್ನು, ಬಲಹೀನತೆಗಳನ್ನು ಒಂದೇ ಒಂದು ನೋಟದಲ್ಲಿ ಓರೆಗಣ್ಣು ನೋಟ ಅಳೆಯಬಲ್ಲ ಅಮೋಘ ಶಕ್ತಿಯುಳ್ಳ ದೃಷ್ಟಿ ಇದು. ಅಂತಹ ನೋಟಗಳೆಲ್ಲ ಅಮ್ಮನವರದು. ಇವೇ ದೈವಿ ದೃಷ್ಟಿಗಳು. ಇವೆಲ್ಲ ಸ್ತ್ರೀಯರಿಗೆ ಸಹಜ. ಆದರೆ ಅಂತಹ ನೋಟಗಳನ್ನೇ ಆಯುಧಗಳನ್ನಾಗಿ ಮಾಡಿಕೊಂಡ ಸ್ತ್ರೀಯರು ತಾವು ನಿಶ್ಚಿಂತೆಯಿಂದ ಕೂತಿರುವಾಗಲೂ ಸಮಯಕ್ಕೆ ತಕ್ಕಂತೆ ಸನ್ನಿವೇಶಗಳಿಗೆ ಅನುಗುಣವಾಗಿ ತಮ್ಮ ಕಣ್ಣುಗಳಿಂದ ಪ್ರಯತ್ನವಾಗಿಯೋ ಅಂತಹ ದೃಷ್ಟಿಗಳನ್ನು ಹರಿಸುತ್ತಾರೆ. ಹಾಗೆ ಒಂದು ನಿಮಿಷ ಕಾಲದಲ್ಲಿ ಸಕಲ ಚರಾಚರ ಪ್ರಾಣಿ ಕೋಟಿಗಳನ್ನು
ಕೋಟ್ಯಾದಿ ಬ್ರಹ್ಮಾಂಡಗಳನ್ನು ನೋಡಿಕೊಳ್ಳಬೇಕಾದ ಆ ಜಗನ್ಮಾತೆ ಯಾರ್ಯಾರ ವಿಷಯದಲ್ಲಿ ಎಂತೆಂತಹ ದೃಷ್ಟಿ ಅಗತ್ಯವೋ ಅಂತಹ ದೃಷ್ಟಿ ಹರಿಸಿ ಅವರ ಉದ್ಧಾರ ಮಾಡುತ್ತಿರುತ್ತಾಳೆ. ತಾಯಿ, ಯಾವಾಗ ನಿನ್ನ ಯಾವ ದೃಷ್ಟಿ ಅಗತ್ಯವೋ ಆ ನಿನ್ನ ದೈವ ದೃಷ್ಟಿಯನ್ನು ಪ್ರಸರಿಸಿ ನಮ್ಮಲ್ಲಿನ ಕೆಟ್ಟ ಅಂದರೆ ದುಷ್ಟ ದೃಷ್ಟಿಗಳನ್ನು, ಎಂದರೆ ಯಾರದೋ ವಸ್ತುವಿನ ಮೇಲೆ ಕಣ್ಣು ಬಿದ್ದಾಗ ಅವುಗಳನ್ನು ಅಪಹರಿಸಬೇಕೆಂದು, ಇಲ್ಲ ಅಂತಹವುಗಳು ನಮಗಿಲ್ಲವೆಂದು ಬಾಧೆ ಪಡುವುದು, ಚೆನ್ನಾಗಿ ಬಾಳುತ್ತಿರುವವರನ್ನು ನೋಡಿ ಸಹನೆ ಇಲ್ಲದಾಗುವುದು, ಎದುರಿದ್ದವರು ಯಾರಾದರೂ ಒಂದು ಒಳ್ಳೆಯ ಸೀರೆ ಒಡವೆ ಹಾಕಿಕೊಂಡಿದ್ದರೆ ಅದನ್ನು ನೋಡಿ ಕಣ್ಣುರಿದು ಹೋಗುವಂತೆ ದೃಷ್ಟಿ ಹಾಕುವುದು, ನಿರಂತರ ಎದುರಿನವರು ನಾಶವಾಗಲೆಂದು ಆಂತರ್ಯದಲ್ಲಿ ಯೋಚಿಸುತ್ತಾ ಅವರನ್ನು ನೋಡುವುದು. ಇಂತಹ ಅನೇಕ ರೀತಿಯ ದೃಷ್ಟಿಗಳು, ಕಪಟ ಕಳ್ಳ ದೃಷ್ಟಿಗಳು, ತಲೆ ಎತ್ತದ ಹಾಗೆ, ನಮ್ಮಲ್ಲಿರದ ಹಾಗೆ ನಿನ್ನ ದೃಷ್ಟಿಯಿಂದ ನಮ್ಮನ್ನು ತಿದ್ದುತ್ತಾ, ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ರಕ್ಷಿಸುವ ನಿನ್ನ ಸುದೃಷ್ಟಿಯನ್ನು ಹರಿಸುತ್ತಾ ನಮ್ಮನ್ನು ಸಕಲ ಚರಾಚರಗಳನ್ನು ರಕ್ಷಿಸುತ್ತಿರು ತಾಯಿ ಜಗದಂಬ. ಹೀಗೆ ನಾವೆಲ್ಲರೂ ಪ್ರಾರ್ಥಿಸುವುದಕ್ಕೆ, ಆಲೋಚಿಸುವುದಕ್ಕೆ ಅವಕಾಶ ಕಲ್ಪಿಸುತ್ತಾ ಈ ಶ್ಲೋಕದಲ್ಲಿ ಬೆಟ್ಟದಷ್ಟು ಅರ್ಥ ತುಂಬಿದ್ದಾರೆ ಆದಿಶಂಕರಾಚಾರ್ಯರು. ವಾಹ್! ಜಗದ್ಗುರುಗಳ ಪರಿಶೀಲನಾ ಶಕ್ತಿಯ ಮುಂದೆ ನಮ್ಮ ತಿಳುವಳಿಕೆ ಎಂಥದೋ ಗ್ರಹಿಸಿಕೊಳ್ಳಬೇಕು ಈ ಒಂದು ಶ್ಲೋಕದಲ್ಲಿ. ಈ ಶ್ಲೋಕವನ್ನು ತಂತ್ರದಲ್ಲಿ ಹೇಳಿರುವ ವಿಧಾನದಂತೆ ಪ್ರತಿದಿನ 1000 ಸಲ ಜಪಿಸಿ, ಪೂಜಾ ವಿಧಾನದಲ್ಲಿ ಹೇಳಿದ ರೀತಿಯಲ್ಲಿ ಯಂತ್ರ ಪೂಜೆ 25 ದಿನಗಳು ಮಾಡಿದರೆ ನಿಧಿ ದರ್ಶನವಾಗುತ್ತದೆಂದು ತಂತ್ರಶಾಸ್ತ್ರಜ್ಞರು ಹೇಳಿದ್ದಾರೆ. ಆದರೆ ಇಂತಹ ಪ್ರಯೋಗಗಳು ಅತಿ ಆಸೆಗೆ, ನಿರಾಶೆಗೆ ದಾರಿ ಮಾಡಿಕೊಡುತ್ತವೆ. ಅದರಿಂದ ನಿಧಿ ಬೇಟೆ ಬೇಡ. ಆ ವಾಮಾಚಾರ ತಾಂತ್ರಿಕ ಅತ್ಯಾಶೆಗಳಿಗೆ ತಮ್ಮ ಅಮೂಲ್ಯ ಕಾಲವನ್ನು ವ್ಯಯಿಸುವುದು ಬೇಡ. ಆ ಗ್ರಂಥಗಳ ತಂಟೆಗೆ ಹೋಗಬೇಡಿ. ಕೇವಲ ಭಕ್ತಿ ಶ್ರದ್ಧೆಗಳಿಂದ ಶ್ಲೋಕ ಜಪಿಸಿ ತಾಯಿಯ ಪಾದಾಶ್ರಯ ಮಾಡಿದರೆ ಆ ತಾಯಿ ನಮಗೆ ತನ್ನ ಚರಣ ಸನ್ನಿಧಿ ಎನ್ನುವ ಮಹಾನಿಧಿಯನ್ನು ಪ್ರಸಾದಿಸುತ್ತಾಳೆ. ಅದು ಸಾಕು. ಪ್ರತಿದಿನವೂ ಊಟಕ್ಕೆ ಒದ್ದಾಡುವಂಥ ಜೀವನವಿಲ್ಲದೆ, ಸಮಸ್ಯೆಗಳಿದ್ದರೂ ಅವುಗಳನ್ನು ಎದುರಿಸುವ ಅವಕಾಶ, ಇಂತಹ ಕಷ್ಟಗಳು, ಕಣ್ಣೀರು ಇವು ನಮ್ಮ ವಿಜಯಗಳಿಗೆ ಸೋಪಾನಗಳಾಗುತ್ತವೆ. ಆಧ್ಯಾತ್ಮಿಕ ಪುರೋಭಿವೃದ್ಧಿಗೆ ಮಾರ್ಗದರ್ಶಕವೂ ಆಗುತ್ತದೆ. ಅನ್ಯೋನ್ಯಾನುರಾಗಗಳಿಂದ ಕೂಡಿದ ದಾಂಪತ್ಯ ಜೀವನ, ಮಿತಿ ಮೀರದ ಕುಟುಂಬ, ಸಮಾಜದಲ್ಲಿ ಒಳ್ಳೆಯ ಹೆಸರು, ನಾವು ಒಳ್ಳೆಯದನ್ನು ಮಾಡುತ್ತಿದ್ದೇವೆ, ಒಳ್ಳೆಯ ದಾರಿಯಲ್ಲಿ ನಡೆಯುತ್ತಿದ್ದೇವೆ ಎನ್ನುವ ಆತ್ಮತೃಪ್ತಿ, ಇಂತಹವುಗಳನ್ನು ಮಿಂಚಿದ ನಿಧಿಗಳು ಇನ್ಯಾವುದು ತಾನೇ ಇದೆ? ಮಾನವ ಜನ್ಮವೇ ಒಂದು ಮಹಾನಿಧಿ. ಅದರಲ್ಲೂ ಈ ಪವಿತ್ರ ಭಾರತ ದೇಶದಲ್ಲಿ ಜನ್ಮಿಸುವುದೇ ಮಹಾನಿಧಿ. ಹಾಗಿರುವಾಗ ನಿಧಿ, ಮಣಿ, ಮಾಣಿಕ್ಯ, ಬಂಗಾರ ಎಂಬುವ ಇತರ ನಿಧಿಗಳೆಂಬ ಹಳ್ಳಗಳಲ್ಲಿ ಬಿದ್ದು ಆಯಾಸ ಪಡುವುದು ಅವಿವೇಕ. ಅಂತಹ ಜನ್ಮ ವ್ಯರ್ಥವೂ ಕೂಡ. ಶ್ರೀಶೈಲ, ಕಾಶಿಯಂತಹ ಪುಣ್ಯಕ್ಷೇತ್ರಗಳಲ್ಲಿರುತ್ತಾ ಸಾಧುಗಳಾಗಿ ಈ ರೀತಿಯ ನಿಧಿಗಳ ಬೇಟೆಗಳಲ್ಲಿ ಜೀವನವನ್ನೆಲ್ಲ ವೃಥಾ ಕಳೆಯುವ ಕೆಲವರು ತಾಂತ್ರಿಕ ಯೋಗಿಗಳು ಅಂತಹ ನಿಧಿಗಳಿಗಾಗಿ ಪಶುಬಲಿ, ಶಿಶುಬಲಿ, ಕನ್ಯಾಬಲಿ, ಯುವಕ ಬಲಿಗಳನ್ನು ನಡೆಸಿ ಸ್ವಾರ್ಥಪರರಾಗಿ ಸನ್ಯಾಸವೆಂಬ ಹೆಸರಿಗೆ ಕಳಂಕ ತರುವ ಅಮಾನುಷರೂ ಇದ್ದಾರೆ. ಇವರಾರಿಗೂ ನಿಧಿ ದೊರಕುವುದಿಲ್ಲ. ಬದಲಾಗಿ ತಿರಿಯ ಯೋನಿಗಳಲ್ಲಿ ಜನಿಸಿ ಕ್ರಿಮಿ ಕೀಟ ದಶೆಗೆ ಸೇರುತ್ತಾರೆ. ನಾವು ಅಂತಹ ದುರದೃಷ್ಟವನ್ನು ಕೋರುವುದು ಬೇಡ. ಆದಿಶಂಕರರು ಸೌಂದರ್ಯ ಲಹರಿಯನ್ನು ಸಮಯಾಚಾರವಾಗಿ, ಶರಣಾಗತಿಯಾಗಿ ಬೋಧಿಸಿದರೆ ಹೊರತು ವಾಮಾಚಾರವಾಗಿಯೂ ತಾಂತ್ರಿಕ ಪೂಜೆಗಳಿಗೂ ಸ್ವಾರ್ಥಕ್ಕೂ ಬೋಧಿಸಿಲ್ಲವಷ್ಟೇ. ದ್ವಿತೀಯ ಅಧ್ಯಾಯದ ಸಾರ. ಇದರಲ್ಲಿ ಶ್ರೀ ಭಗವತ್ಪಾದರು ಒಬ್ಬ ಮಹಾಕವಿ, ಪರಿಶೋಧಕ, ಪ್ರಕೃತಿಯೊಡನೆ ತಾದಾತ್ಮ್ಯ ಹೊಂದಿ ಪ್ರಕೃತಿಯನ್ನು ಆರಾಧನಾ ಭಾವದಿಂದ ಪರಿಶೀಲಿಸಿ ಅನುಭವ ಹೊಂದಿ ಆ ಅನುಭವವನ್ನು, ತನ್ನ ಅನುಭವ ಸಾರವನ್ನು ಅನೇಕ ರೀತಿಯ ನಮ್ಮಂತಹವರಿಗೆಲ್ಲ
ಬೊಗಸೆ ಬೊಗಸೆಯಾಗಿ ಹಂಚಿಕೊಟ್ಟಿದ್ದಾರೆ ಅಪಾರ ಕರುಣೆಯಿಂದ. ಯಾವುದೇ ವಿವರವನ್ನು ಪ್ರಕ್ಷಿಪ್ತವಾಗಲಿ ನಿಕ್ಷಿಪ್ತವಾಗಲಿ ಮಾಡದೆ ಆ ಮಹದ್ಗುರುವು ಜಗನ್ಮಾತೆಯ ವಿಶೇಷಗಳನ್ನು ಅದ್ಭುತವಾಗಿ ವರ್ಣಿಸಿದ್ದಾರೆ. 42ನೆಯ ಶ್ಲೋಕದಿಂದ 49ನೆಯ ಶ್ಲೋಕದವರೆಗೂ 8 ಶ್ಲೋಕಗಳಲ್ಲಿರುವ ಈ ಅಧ್ಯಾಯಗಳನ್ನು ಭಕ್ತಿ ಶ್ರದ್ಧೆಗಳಿಂದ ಪಾರಾಯಣ ಮಾಡುವವರಿಗೆ ಮಹಾ ಉದರ ರೋಗಗಳ ಅಂದರೆ ಮಹೋದರವೆಂಬ ಉದರ ರೋಗವೂ ಕೂಡ ಉಪಶಮಿಸುವುದು. ಸಾಧು ಸತ್ಪುರುಷರ ಆಶೀರ್ವಾದಗಳು, ವಾಕ್ಸಿದ್ಧಿ, ಕಾರಣಾಂತರಗಳಿಂದ ಭಾರ್ಯಾಭರ್ತರು ಬೇರೆಯಾಗಿದ್ದರೆ ಮತ್ತೆ ಪ್ರೇಮ ಅನ್ಯೋನ್ಯಾನುರಾಗಗಳೊಡನೆ ಜೊತೆ ಸೇರಿ ಶೇಷ ಜೀವನವನ್ನು ಸಂತೋಷವಾಗಿ ಕಳೆಯುವುದು, ಇಷ್ಟದೇವತಾ ಕರುಣಾ ಪ್ರಾಪ್ತಿ, ನವಗ್ರಹ ದೋಷ ಶಾಂತಿ, ಮೋಕ್ಷ ನಿಧಿ ದರ್ಶನ, ಆಧ್ಯಾತ್ಮಿಕ ಮಾರ್ಗದರ್ಶನ ಮಾಡಿಸುವ ಸದ್ಗುರುವಿನ ಸನ್ನಿಧಿ. ಅಂತಹ ಗುರು ಲಭ್ಯವಾಗುವುದೇ ಒಂದು ನಿಧಿ ದರ್ಶನ. ವಿಷಸರ್ಪಿಯಂತಹ ರೋಗಗಳಿಂದ ಉಪಶಮನ ಮುಂತಾದವುಗಳೆಲ್ಲವೂ ಆ ಜಗನ್ಮಾತೆಯ ಅಪಾರ ಕರುಣದಿಂದ ಭಕ್ತರಿಗೆ ಸಿದ್ಧಿಯಾಗುತ್ತವೆ. ಶಾರೀರಿಕ ಆರೋಗ್ಯ, ಮಾನಸಿಕ ಆರೋಗ್ಯ ಎರಡನ್ನೂ ಸಾಧಿಸಿಕೊಂಡಾಗ ಆಧ್ಯಾತ್ಮಿಕ ಪ್ರಗತಿಗೆ ಯಾವ ಆತಂಕವೂ ಇರುವುದಿಲ್ಲ ಅಲ್ಲವೇ? ಆದರೆ ಇದನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗದೆ ಆ ತಲೆ, ಜುಟ್ಟು, ಹಣೆ, ಹುಬ್ಬು, ಕಣ್ಣುಗಳನ್ನಲ್ಲದೆ ಆ ಕಣ್ಣ ನೋಟವನ್ನು ಹೀಗೆ ವರ್ಣಿಸಬೇಕೆ? ದಂಡ, ಅಕ್ಷರಶಃ ಇದು ದಂಡ. ಅಂತಹುದನ್ನು ಪಾರಾಯಣ ಮಾಡುವುದರಿಂದ ನಮಗಾಗಬೇಕಾದ್ದೇನು ಎಂದುಕೊಳ್ಳುವವರಿಗೆ ತರ್ಕದಿಂದ ಮಾರ್ಪಾಡು ತರುವುದಕ್ಕೆ ಪ್ರಯತ್ನಿಸದೆ ನಮ್ಮ ಅಮೂಲ್ಯ ಕಾಲವನ್ನು ಹಾಳು ಮಾಡಿಕೊಂಡು ಅಂತಹ ಮಾತುಗಳನ್ನಾಡುತ್ತಾ ಶ್ವಾಸ ಖರ್ಚು ಮಾಡುವ ಬದಲು ಅಂತಹವರನ್ನು ಅವರವರ ಕರ್ಮಗಳಿಗೆ ಬಿಟ್ಟು ನಾವು ಮುಂದಕ್ಕೆ ಅಡಿಯಿಡುವುದೇ ಒಳ್ಳೆಯದು. ಆಧ್ಯಾತ್ಮಿಕ ಪ್ರಸ್ಥಾನದಲ್ಲಿ ಅವರವರೇ ಮುಂದುವರಿಯುವುದು ಒಳ್ಳೆಯದು. ಯಾರೋ ನಮ್ಮ ಜೊತೆ ಸೇರಲಿಲ್ಲವೆಂದೋ, ಯಾರದೋ ಸಹಕಾರ ಬರಲಿಲ್ಲವೆಂದೋ, ಯಾರೋ ನಮ್ಮ ಹೇಳನ ಮಾಡುತ್ತಿದ್ದಾರೆಂದುಕೊಳ್ಳುವುದು ನಮ್ಮ ಅವಿವೇಕ. ನಮ್ಮ ಮನಸ್ಸು ಮಹಾಸಮುದ್ರ. ಅದು ಯಾರಿಗೂ ಕಾಣಿಸದು, ಕೇಳದು. ಅದೊಂದೇ ನಮ್ಮೊಡನಿರುವುದು. ಮನಸ್ಸಿನಲ್ಲಿ ನಮ್ಮ ಜಪ ಸ್ತೋತ್ರ ನಾವು ಮಾಡಿಕೊಳ್ಳುವುದಕ್ಕೆ ಯಾರ ಅನುಮತಿ ಅವಹೇಳನೆಗಳಿಗೂ ಜಾಗವಿಲ್ಲ. ಯಾರೇ ಆದರೂ ಈ ಜನ್ಮ ಪರಂಪರೆಯೊಳಕ್ಕೆ, ತಂದೆ ತಾಯಿಗಳ ಗರ್ಭಾವಾಸಕ್ಕೆ, ಪಶು ಪುತ್ರ ಸುತಾಲಯಗಳಿಗೆ ಬಂದವರು ತಮ್ಮ ತಮ್ಮ ಹೃದಯಗಳಲ್ಲಿ ಅವರವರೇ ಆ ಜಗನ್ಮಾತೆಯ ಸಾಕ್ಷಾತ್ಕಾರ ಮಾಡಿಕೊಳ್ಳಬೇಕು. ಆ ತಾಯಿಯ ದಯಾರಸ ದೃಷ್ಟಿಗೆ ಅರ್ಹರಾಗಬೇಕು. ಹಾಗೆ ಕೂಡಿ ಬಂದ ಅದೃಷ್ಟವಂತರನ್ನು ಸೇರಿಕೊಳ್ಳೋಣ, ಇಲ್ಲದಿದ್ದವರನ್ನು ಬಿಟ್ಟು ಬಿಡೋಣ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.